ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್. ನಾನು ದಿವ್ಯಶ್ರೀ ದಾಸ್. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ಹೊಸ ವರ್ಷ, ಸಾಕಷ್ಟು ಕನಸನ್ನ ಇಟ್ಕೊಂಡಿರ್ತಾರೆ. ಜೊತೆಗೆ ಈ ಒಂದು ಸ್ಪೆಷಲ್ ಡೇ ಅಲ್ಲಿ ಒಬ್ರು ಸ್ಪೆಷಲ್ ಅತಿಥಿ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ವಿಶ್ವದ ನಂಬರ್ 1 ಸೆಲೆಬ್ರಿಟಿ ಡಾಗ್ ಬ್ರೀಡರ್, ಬಿಗ್ ಬಾಸ್ ಕಂಟೆಸ್ಟೆಂಟ್, ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೆಂಡಿಂಗ್ ನಲ್ಲಿ ಇರುವಂತಹ ಸತೀಶ್ ಕ್ಯಾಡಬಾಮ್ಸ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ ಮೇಡಮ್. ಮೊದಲನೇದಾಗಿ ಹ್ಯಾಪಿ ನ್ಯೂ ಇಯರ್ ಸರ್. ಥ್ಯಾಂಕ್ ಯು, ಸೇಮ್ ಟು ಯು ಮೇಡಮ್. ಓಕೆ, ಸೊ ಮೊದಲನೇದಾಗಿ ಹೇಗಿದ್ದೀರಾ ಸರ್? ನಾನು ಸೂಪರ್ ಆಗಿದ್ದೀನಿ, ದಿನ ನೋಡ್ತಾ ಇದ್ದೀರಲ್ಲ. ಓಕೆ, ಸೊ ಹೆಂಗೆ ಎನರ್ಜೆಟಿಕ್ ಆಗೇ ಇದ್ದೀರಾ? ಹಾಂ ಸರ್, ಬಂದಾಗಿಂತ ಜಾಸ್ತಿ ಎನರ್ಜಿ ಓಕೆ. ಸೊ ಸತೀಶ್ ಕ್ಯಾಡಬಾಮ್ಸ್ ಆಗಿದ್ದು ಹೇಗೆ ಅಂತ ಹೇಳಿ? ಇಲ್ಲ, ನಾನು ಚಿಕ್ಕವನಿಂದ ಡಾಗ್ ಬ್ರೀಡಿಂಗ್ ಬಿಸ್ನೆಸ್ ಮಾಡ್ತಾ ಇದ್ದೆ. ಅಂದರೆ ಅದಕ್ಕಿಂತ ಮುಂಚೆ ಸ್ಟ್ರೀಟ್ ಡಾಗ್ಸ್ನ ತುಂಬ ಸಾಕ್ತೆ. ನಮ್ಮ ತಂದೆ ಬಂದು ಅಸಿಸ್ಟೆಂಟ್ ಡೈರೆಕ್ಟರ್, ವೆಟರ್ನರಿ ಡಾಕ್ಟರ್ ಆಗಿ ಈಗ ರಿಟೈರ್ಡ್ ಆಗಿದ್ದಾರೆ. ಅಂದರೆ ಆ ಟೈಮಲ್ಲಿ ವೆಟರ್ನರಿ ಡಾಕ್ಟರ್ ಇದ್ದರು. ನಾನು ಸ್ಟ್ರೀಟ್ ಡಾಗ್ಸ್ನೆಲ್ಲ ತಂದು ಮನೇಲಿ ಇಟ್ಕೊಂಡು ಸಾಕ್ತಾ ಇದ್ದೆ. ಅದು ಒಂದು ತುಂಬ ಅಟ್ಯಾಚ್ ಆಗಿಬಿಟ್ಟಿತ್ತು, ಬ್ಲ್ಯಾಕಿ ಅಂತ ಡಾಗು. ಅದು ಸತ್ತಾಗ ನಾನು ತುಂಬ ಫೀಲಿಂಗಲ್ಲಿದ್ದೆ. ಅವಾಗ ನಮ್ಮ ತಂದೆ ಒಂದು ಇಂಡಿಯನ್ ಪೋಲ್ಟ್ರಿ ಫಾರ್ಮ್ ಅಂತ ಅಲ್ಲಿ ಕರ್ಕೊಂಡೋಗ್ಬಿಟ್ಟು ಒಂದು ಕ್ರಾಸ್ ಬ್ರೀಡ್ ಗ್ರೇಡ್ ಆ್ಯಂಡ್ ಡೋಬರ್ಮೆನ್ ಕ್ರಾಸ್ದು ಒಂದು ಇಸ್ಕೊಡ್ತಾರೆ ಅಂದರೆ ಅದನ್ನು ಮನೆಗೆ ಬಂದಮೇಲೆ ಬೇಡ ಬಿಡು ಅಂತ ಎಲ್ಲ, ಅಂದರೆ ಎಲ್ಲ ಮೀಡಿಯಲ್ಲೂ ತುಂಬ ಹೇಳ್ಬಿಟ್ಟಿದ್ದೀನಿ, ಅದಕ್ಕೆ ಶಾರ್ಟಾಗಿ ಹೇಳ್ತಾ ಇದ್ದೀನಿ. ಆ ನಾಯಿನ ನಮ್ಮ ತಂದೆ ಗೊತ್ತಿಲ್ದಂಗೆ ನಾನು ಹೋಗ್ಬಿಟ್ಟು ವಾಪಸ್ ಅವರ ಫಾರ್ಮ್ಗೆ ಹೋಗಿ ಎತ್ಕೊಂಡು ಬರ್ತೀನಿ, ಅದು ಸಾಕ್ತೀನಿ. ಅದನ್ನು ಹೀಟಿಗೆ ಬರ್ತಿರುತ್ತೆ, ಹೋಗ್ತಿರುತ್ತೆ, ನಂಗೆ ಗೊತ್ತಾಗ್ತಾ ಇರಲ್ಲ ಬಿಸ್ನೆಸ್ ಮಾಡೋದು. ಆದರೆ ಒಂದು 10th ಬರ್ತಿದ್ದಂಗೆ ಬೆಂಗಳೂರಲ್ಲಿ ನಾನು ಸ್ಕೂಲಿಗೆ ಸೇರ್ಕೊಳ್ತೀನಿ. ಅಲ್ಲಿ ಇನ್ನೊಬ್ಬನ ಹತ್ರ ಡೋಬರ್ಮೆನ್ ಜಾತಿ ನಾಯಿ ಇರುತ್ತೆ, ಅದು ಕ್ರಾಸ್ ಮಾಡಿ ಅದರಿಂದ ಮರಿ ಹಾಕುತ್ತೆ. ಮರಿನ ಫ್ರೀ ಕೊಡ್ತಾ ಇರ್ತೀನಿ. ಯಾರೋ ಒಬ್ಬರು ಬಂದುಬಿಟ್ಟು 1200 ರೂಪೀಸ್ ಕೊಟ್ಟು ದುಡ್ಡು ನಮ್ಮ ಮರಿನ ಬೇಡ ಫ್ರೀ ತೊಗೊಂಡೋಗಿ ಅಂದ್ರೂ ಅಮೌಂಟ್ ಕೊಟ್ಟು ತೊಗೊಂಡೋಗ್ತಾರೆ. ಅದು ನಂದು ಫಸ್ಟ್ ಇನ್ಕಮ್ 1200 ರೂಪೀಸು. ಅವಾಗಲೂ ಗೊತ್ತಾಗಲ್ಲ ನನಗೆ ನಾಯಲ್ಲಿ ದುಡ್ಡಿದೆ, ದುಡ್ಡಿಗೆ ಮಾರ್ತಾರೆ ಅನ್ನೋದು ನಂಗೆ ಗೊತ್ತಿರಲ್ಲ. ಅದ್ರ ನೆಕ್ಸ್ಟ್ ಸಲಿನೂ ಕ್ರಾಸ್ ಮಾಡಿಸ್ತೀವಿ, ತಿರ್ಗಾ ಫ್ರೀ ಕೊಡ್ತಾ ಇರ್ತೀನಿ. ಇನ್ನೊಬ್ರು 675 ರೂಪಾಯಿ ಕೊಟ್ಟು ತೊಗೊಂಡೋಗ್ತಾರೆ, ಅದು ಸೆಕೆಂಡ್ ಇನ್ಕಮ್ಮು. ಥರ್ಡ್ ಇನ್ಕಮ್ ಅಷ್ಟೊತ್ತಿಗೆ ನನಗೆ ಗೊತ್ತಾಗ್ಬಿಡುತ್ತೆ, ಓ ಇದರಲ್ಲಿ ದುಡ್ಡಿದೆ, ಇದನ್ನು ಮಾರ್ಬೋದು ಅಂತ. ಆವಾಗ ನಾನು ಒಂದು ಹೈಬ್ರಿಡ್ ಕ್ರಾಸ್ ಮಾಡಿಸಿ ಅದನ್ನು ಸೇಲ್ ಮಾಡ್ತೀನಿ. ಆದರೆ ಮದರ್ ಬಂದು ನಂದು ಕ್ರಾಸ್ ಬ್ರೀಡ್ ಇರುತ್ತೆ. ಅಂದರೆ ಕ್ರಾಸ್ ಬ್ರೀಡ್ನ ನಾವು ಎಷ್ಟೇ ಬ್ರೀಡ್ ಮಾಡಿ ಇದು ಮಾಡಿದ್ರು ಒಂದು ಕ್ವಾಲಿಟಿ ಬ್ರೀಡರ್ ಆಗೋಕ್ಕೆ, ಸಕ್ಸಸ್ ಆಗೋಕ್ಕೆ ಆಗಲ್ಲ. ಅದಕ್ಕೇನು ಮಾಡ್ತೀನಿ, ಅದನ್ನು ರಿಟೈರ್ಡ್ ಮಾಡಿಬಿಟ್ಟು ಅದರಲ್ಲಿ ಬಂದಿದ್ದ ದುಡ್ಡಲ್ಲಿ ಒಂದು ಒರಿಜಿನಲ್ ಬ್ರೀಡ್ ತೊಗೊಳ್ತೀನಿ. ಅದನ್ನು ಒಂದು ಟರ್ಮ್ಸ್ ಥರ, ಬ್ರೀಡಿಂಗ್ ಟರ್ಮ್ಸ್ ಥರ, ಅಂದರೆ ಇವಾಗಲೂ 125 ನಾಯಿನೂ ಅದೇ ಥರ ಕೊಟ್ಟಿರೋದು. ಬರೀ ಇನ್ವೆಸ್ಟ್ ಮಾಡ್ತೀನಿ, ಅವ್ರ ಸಾಕೊಳ್ಳೋ ಫ್ರೀ ಕೊಡ್ತೀನಿ. ಸೊ ನಿಮ್ದು ಏನು ಗೋಲ್ ಇರಲಿಲ್ಲ, ಸಡನ್ ಆಗಿ ಸುಮ್ಮನೆ ಹಂಗೆ ಸ್ಟಾರ್ಟ್ ಆಯಿತು. ಅದು ಸ್ಟಾರ್ಟ್ ಆಗ್ತಿದ್ದಂಗೆ ಏನಾಯಿತು, ಒರಿಜಿನಲ್ ಬ್ರೀಡ್ಗೆ ಹೋದ್ನಲ್ಲ, ಅವಾಗೇ ಆ ಏಜಲ್ಲೇ ಯಾರೂ ಥಿಂಕ್ ಮಾಡಲ್ಲ, ನಾನು ಯಾಕೆ ಬ್ರ್ಯಾಂಡ್ ಆಗಬಾರ್ದು ಅಂದ್ಬಿಟ್ಟು ಏನು ಮಾಡ್ತೀನಿ, ಎಲ್ಲ USA ಅಂಗಡಿಲಿರೋದು, ಇಂಡಿಯಾಲ್ ಅಂಗಡಿಲಿರೋದು, ಕರ್ನಾಟಕದಲ್ಲಿ ಅಂಗಡಿ ಹೆಸರುಗಳು, ಬ್ರ್ಯಾಂಡ್ ಹೆಸರುಗಳೆಲ್ಲ ಸೆಲೆಕ್ಟ್ ಮಾಡ್ತೀನಿ. ಸೇಮ್ ಹೆಸರಿಟ್ರೆ ಅವರು ಕೇಸ್ ಹಾಕ್ಬಿಡ್ತಾರೆ. ಅದರಿಂದ ಒಂದು ಸ್ಪೆಲ್ಲಿಂಗ್ ಚೇಂಜ್ ಮಾಡಿದ್ರೆ ಕೇಸ್ ಹಾಕಲ್ಲ ಅಂತ ಗೊತ್ತಿರುತ್ತೆ. ಅದರಲ್ಲಿ ನಾನು ಕ್ಯಾಡಬಾಮ್ಸ್ ಹಾಸ್ಪಿಟಲ್ ಅಂತ ಇದೆ, ಕನಕಪುರ ರೋಡಲ್ಲಿ ಎಲ್ಲ ಕಡೆ ಇದೆ. ಅದರಲ್ಲಿ AMS ಅಂತಿದೆ, ನಂದು OMS ಮಾಡ್ತೀನಿ, ಲಾಸ್ಟ್ ಅಕ್ಷರ ಎ ತೆಗೆದು O ಹಾಕಿ ಅದನ್ನು ಹೆಸರಿಡ್ತೀನಿ. ಅದೇನಾಗುತ್ತೆ, ಸತೀಶ್ ಕ್ಯಾಡಬಾಮ್ಸ್ ಅಂತಾನೆ ಕರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಕ್ಯಾಡಬಾಮ್ ಸತೀಶ್ ಅಂತಾನು ಕರೆಯಕ್ಕೆ ಮಾಡ್ತಾರೆ. ಆಮೇಲೆ ಕ್ಯಾಡಬಾಯ್ ಅಂತಾನು ಕರೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕ್ಯಾಡಬಾಮ್ಸ್ ಅನ್ನೋದು 1989 ಅಲ್ಲೇ ನಾನು ಅದನ್ನ ಪ್ರಿಫಿಕ್ಸ್ ಅಫಿಕ್ಸ್ ಮಾಡಿ ಕೆನಲ್ ಕ್ಲಬ್ ಆಫ್ ಇಂಡಿಯಾ ರಿಜಿಸ್ಟರ್ ಮಾಡಿ. ಓಕೆ, ಸೊ ಹೊಸ ವರ್ಷ ಆರಂಭ ಆಗಿರೋದ್ರಿಂದ ನ್ಯೂ ಇಯರ್ ರೆಸಲ್ಯೂಷನ್ ಏನು ಅಂತ ಹೇಳಿ ಸರ್? ಆ ಥರ ಏನಿಲ್ಲ ಅವರೇ, ದಿನ ನನಗೆ ನಿದ್ದೆ ಮಾಡೋಕ್ಕೂ ಆಗ್ತಾ ಇಲ್ಲ, ಅಷ್ಟು ಫಂಕ್ಷನ್ಸ್ಗೆ ಕರಿತಾನೆ ಇದ್ದಾರೆ. ಅಂದರೆ ಮೀಡಿಯಾ ಪುಲ್ಲರು, ಕ್ರೌಡ್ ಪುಲ್ಲರ್ ಅಂತಾನೆ, ಆಮೇಲೆ ವೈರಲ್ ಸ್ಟಾರ್ ಅಂತಾನೆ ಹೆಸರಿಟ್ಬಿಟ್ಟಿದ್ದಾರೆ. ದಿನ ನೋಡ್ತಾ ಇದ್ದೀರಾ, ಯಾವ ಸೆಲೆಬ್ರಿಟೀಸ್ ಬಂದರೂ ಅವ್ರದ್ದು 5% ಇದ್ರೆ 95% ನಾನು ಒಬ್ಬಂದೇ ಬರ್ತಾ ಇದೆ. ಸೋಷಿಯಲ್ ಮೀಡಿಯಾ ಅಲ್ಲ, ಗೂಗಲಲ್ಲೇ ನಾನೇ ಈಗ ಟ್ರೆಂಡಿಂಗ್ ಇರೋದು ಅಂತ. 5,000 ನ್ಯೂಸ್ ಪ್ಲಸ್ ಟ್ರೋಲ್ಸ್ ಎಲ್ಲ ಸೇರಿ 5,000 ಕರ್ನಾಟಕದಲ್ಲಿ ಬಂದಿದ್ದೀನಿ. ಅಂದರೆ ಅದಕ್ಕಿಂತ ಮುಂಚೆ ನಾನು 125 ದೇಶ 5,000 ನ್ಯೂಸ್ ಚಾನಲ್ ಬಂದಿದ್ದೀನಿ ಅಂದರೆ ಯಾರು ನಂಬ್ತಾ ಇರಲಿಲ್ಲ. ಈಗ ಕರ್ನಾಟಕ ಜನತೆಗೆ ಬರೀ ನಾನು ಕರ್ನಾಟಕದಲ್ಲಿ 5,000 ಚಾನಲ್ ತೋರಿಸ್ತೀನಿ. ಹೌದಾ? ಓಕೆ, ಸೊ ನಿಮ್ಮ 2025 ಹೇಗಿತ್ತು, 2026 ಹೇಗೆ ಇರಬೇಕು ಅಂತ ಏನಾದರೂ ಇದೆಯಾ ಗೋಲ್ಸ್? ನನಗೆ ಬಿಗ್ ಬಾಸ್ ಬಂದು ಒಂದು ಒಳ್ಳೆ ವೇದಿಕೆ. ಅದರಿಂದ ನನಗೆ ಎಷ್ಟು ರೆಕಗ್ನೈಸೇಷನ್ ಸಿಕ್ತು ಅಂದರೆ, ನನಗೆ ಒಂದು ರೋಡಲ್ಲಿ ಒಂದು ಐ ಡ್ರಾಪ್ಸ್, ಈಗ ನಿಮಗೆ ಹೇಳ್ತಾ ಇದೆ ತೊಗೊಳಕ್ಕಾಗಲಿಲ್ಲ ಅಂತ, ಆ ಥರ ಒಂದು ಐ ಡ್ರಾಪ್ಸ್ಗೂ ಇಳಿದು ಹೋಗೋಕ್ಕಾಗ್ತಾ ಇಲ್ಲ. ಅದ್ರಲ್ಲಿ ಹೋದರೆ ಎಲ್ಲ ಜನ ಬರ್ತಾರೆ. ಆಮೇಲೆ ನಂದು ಬಂದು
ಟಿಂಟೆಡ್ ಗ್ಲಾಸ್ ಇದೆ, ಅದರಲ್ಲೂ ಕಂಡಿಡಿದ್ಬಿಟ್ಟು ಮುಂದೆ ಬಂದ್ಬಿಟ್ಟು ಆಯ್ ಸರ್ ಪ್ಲೀಸ್ ಸರ್ ಅಂತಾರೆ. ಆ ಲೆವೆಲ್ಗೆ ರೆಕಗ್ನೈಸೇಷನ್ ಆಗ ಕಾರಣನೇ ಬಿಗ್ ಬಾಸ್. ಎಷ್ಟು ಖುಷಿ ಇದೆ ಸರ್. ಅಲ್ಲ, ತುಂಬಾ ಖುಷಿ ಇದೆ. ಯಾಕಂದ್ರೆ ಒಂದು ತುಂಬಾ ಒಳ್ಳೆ ವೇದಿಕೆ, ಆ ಥರ ವೇದಿಕೆ ಇನ್ಯಾವುದೂ ಇಲ್ಲ. ಯಾವ ಸೀರಿಯಲ್ ಆ್ಯಕ್ಟ್ರಿಗೂ ಅಷ್ಟು ಹೊರಗಡೆ ರೆಕಗ್ನೈಸೇಷನ್ ಸಿಗಲ್ಲ, ಅಷ್ಟು ನನಗೆ ಸಿಕ್ತು. ಯಾಕಂದ್ರೆ ನಾನು ಅದಕ್ಕಿಂತ ಮುಂಚೆ ವರ್ಲ್ಡಿಗೆ ಫೇಮಸ್ ಇದ್ರು ನಂದೇ ಆದ ಒಂದು ಫಂಕ್ಷನ್ಗೆ ಹೋದಾಗ ಮಾತ್ರ ಕಂಡುಹಿಡಿತಾ ಇದ್ರು, ಆದರೆ ಬೀದಿಲಿ ಕಂಡುಹಿಡಿತಾ ಇರಲಿಲ್ಲ. ಇವಾಗ ಬೀದಿ ಎಲ್ಲ ಚಿಕ್ಕ ಮಕ್ಕಳು ಫ್ಯಾನ್ಸ್, ಬೇಕಾದ್ರೆ ವಿಡಿಯೋಗಳೆಲ್ಲ ಸೆಂಡ್ ಮಾಡ್ತೀನಿ, ಹೋದ್ರೆ ಚಿಕ್ಕ ಮಕ್ಕಳು ಹೇಳ್ತಾರೆ. ಅಂದ್ರೆ 3-4 ವರ್ಷದ ಮಕ್ಕಳು ನೀವು ಡಾಕ್ ಸತೀಶ್ ಅಲ್ವಾ ಅಂತ ಹೇಳ್ತಾರೆ. ಆ ತರ ರೆಕಗ್ನೈಸೇಷನ್ ಸಿಕ್ಕಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಸೊ ರೀಸೆಂಟ್ ಆಗಿ ನಿಮ್ಮ ಬರ್ಡೇ ಸೆಲೆಬ್ರೇಷನ್ ಕೂಡ ಆಗತ್ತೆ. ಸೊ ಅವಾಗ ಆಕ್ಚುಲಿ ವೈರಲ್ ಆಗಿದ್ದು ಅಂದ್ರೆ ಕೇಕ್ ಅಂತ ಹೇಳಿ, ಜೊತೆಗೆ ಡಾಗ್ ನ ಕೂಡ ನೀವು ಮಾಡಿದ್ರಿ, ಆ ಟೈಮ್ ನಲ್ಲಿ ಲಾಂಚ್ ಮಾಡಿದ್ರಿ, ಲಾಂಚ್ ಪ್ರೋಗ್ರಾಮ್ ಕೂಡ ಇಟ್ಕೊಂಡಿದ್ರಿ. ಅದೇ ರೀತಿ ಈಗ ನ್ಯೂ ಇಯರ್ ಆಗಿರೋದ್ರಿಂದಾಗಿ ಎಲ್ಲಾದ್ರೂ ಹೊಸದಾಗಿ ಬೇರೆ ಕಡೆ ಸೆಲೆಬ್ರೇಟ್ ಮಾಡಬೇಕು ಅನ್ನುವಂತ ಪ್ಲಾನ್ಸ್ ಇದೆಯಾ, ಅಥವಾ ಮಗನ್ ಜೊತೆಗೆ ಎಲ್ಲಿ ಟ್ರಾವೆಲ್ ಮಾಡಬೇಕು, ಟ್ರಿಪ್ ಮಾಡಬೇಕು ಅನ್ನೋ ತರ ಏನಾದ್ರು? ಇಲ್ಲ, ಮಗನ್ನ ಫೇಲ್ ಆದ್ರೆ ಪಾರ್ಟಿ ಕೊಡಿಸ್ತೀನಿ ಅಂತ ಹೇಳಿದ್ದೆ. ಇವಾಗ 4 ಸಬ್ಜೆಕ್ಟ್ ಅಲ್ಲಿ ಅಟೆಂಡ್ ಮಾಡಿಸ್ದೆ, ಫೇಲ್ ಮಾಡಿಸಿ, ಇವಾಗ ಫೇಲ್ ಆದ ಅಂತ ಪಾರ್ಟಿ ಹೆಸರು, ಮಗ ಫೇಲ್ ಆದ ಅಂತ ಪಾರ್ಟಿ ಹೆಸರು, ಅದ್ರದ್ದೇ ಇನ್ವಿಟೇಷನ್ ಮಾಡಿ ಪಾರ್ಟಿ ನೇಮೇ ಅದು. ಅಂದ್ರೆ ವರ್ಲ್ಡ್ ಅಲ್ಲಿ ಎಲ್ಲರೂ ಪಾಸ್ ಆದ್ರೆ ಮಾತ್ರ ಪಾರ್ಟಿ ಕೊಡ್ಸಿರ್ತಾರೆ. ಅಂದ್ರೆ ವರ್ಲ್ಡ್ ಅಲ್ಲಿ ಫಸ್ಟ್ ವ್ಯಕ್ತಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮಗ ಫೇಲ್ ಆಗಿದ್ದಕ್ಕೆ ಪಾರ್ಟಿ ಇದೇ ವಾರದಲ್ಲಿ ಕೊಡಿಸ್ತಾ ಇದ್ದೀನಿ, ಅದು ನ್ಯೂ ಇಯರ್ ಟೈಮಲ್ಲೇ ಕೊಡಿಸ್ತಾ ಇದ್ದೀನಿ. ಓಕೆ, ಸೊ ಇನ್ನು ನಿಮ್ಮನ್ನ ನೀವು ಎಷ್ಟು ಇಷ್ಟಪಡ್ತೀರಾ ಸರ್? ನಾನು ತುಂಬ ಇಷ್ಟಪಡ್ತೀನಿ. ಯಾಕಂದರೆ ನಾನು ಇಲಿ ಕೊಟ್ಟರೆ ಹುಲಿ ಮಾಡ್ತೀನಿ, ಒಂದು ಭಿಕ್ಷುಕ್ರನ್ನ ಕೊಟ್ಟರು 1 ನೈಟಲ್ಲಿ ಸೆಲೆಬ್ರಿಟಿ ಮಾಡ್ತೀನಿ. ಯಾಕಂದರೆ ನಾನು ನಂದು ವಸ್ತು ಆಗಲಿ, ಮನೆ ಆಗಲಿ, ಬೇರೆಯವ್ರದ್ದು ವಸ್ತು ಆಗಲಿ ನಂದು ಮನೆ ಥರ ಟ್ರೀಟ್ ಮಾಡ್ತೀನಿ. ಅದನ್ನು ಬಂದು ಜನ ಕೆಟ್ಟದಾಗಿ ಮಾತಾಡ್ತಾರೆ. ಈಗ ನಾನು ಲೆಟ್ರಿನ್ ತೊಳೆದೆ ಅಂತ ಒಂದು ನ್ಯೂಸ್ ಆಯಿತು, ಅದು ನಾನು ಪರ್ಪಸ್ಲಿ ತೊಳೆದಿದ್ದೆ. ಯಾಕಂದ್ರೆ ನಾನು ಮುಂಚೆ ಬಿಗ್ ಬಾಸ್ ಮನೆಯೊಳಗೆ ಹೇಳಿದ್ದೆ, ಏನಾದ್ರು ಎಕ್ವಿಪ್ಮೆಂಟ್ ಇಲ್ಲ ಅಂದ್ರೆ ಬ್ರಷ್ ಏನು ಇಲ್ಲ ಅಂದ್ರೆ ಕೈಯಲ್ಲೂ ತೊಳೆಯಬಲ್ಲೆ ಅಂತ. ಅದನ್ನ ಇವರು ಡೌನ್ ಟು ಅರ್ತ್ ಅಂತ ಅನ್ಕೋಬೇಕು ಹೊರ್ತು ಅದನ್ನ ಚೀಪಾಗಿ ಅನ್ಕೋಬಾರ್ದು. ಯಾಕಂದ್ರೆ BBMP ಅವರು ಮನೆ ಕೆಲಸದವ್ರು ಪಾಪ ಎಲ್ಲ ತೊಳಿತಾರೆ, ಅವ್ರಿಗೆ ತೊಳಿಬೇಕಾದ್ರೆ ಕೈ ಟಚ್ ಆಗುತ್ತೆ, ಇದಾಗುತ್ತೆ. ಏನಾದ್ರು ಮೆತ್ಕೊಂಡ್ಬಿಡುತ್ತಾ ಇದಕ್ಕೆ, ಇಲ್ಲ ಏನಾದ್ರು ಅವರು ತೇಮ್ಸಿಂದ ಇಳಿದು ಬಂದಿರ್ತಾರ ಅವರು ಆ ಬೈಕ್ಗಳವರೆಲ್ಲ, ಅಂದ್ರೆ ಏನಾದ್ರು ತೊಳೆದ್ರೆ ಏನೋ ಕೈ ಸೋದೋಗುತ್ತಾ, ಏನಾಗುತ್ತೆ? ಒಂದು ಡೌನ್ ಟು ಅರ್ತ್ ಎಷ್ಟು ಒಳ್ಳೆಯವನು ಅಂತ ಅನ್ಕೊಳ್ಳೋ ಬದಲು ಇವರು ತೂಚೆ ತರ ಮಾತಾಡ್ಕೊಂಡ್ರು, ಅದರಿಂದಾನೇ ಅದು ವೈರಲ್ ಆಗಿದ್ದು. ನನಗೂ ಅದೇ ಬೇಕಾಗಿದ್ದು, ನನಗೆ ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಓಕೆ, ಇನ್ನು ಅಮೀರ್ ಖಾನ್ ಅನ್ನೋ ಒಂದು ಟೈಟಲ್ಲೇ ಇಟ್ಬಿಟ್ಟಿದ್ದಾರೆ ಸರ್. ಎಲ್ಲಿ ಹೋದ್ರು ಫ್ಯಾನ್ಸ್ ಅಮೀರ್ ಖಾನ್ ಅನ್ನುವಂಥ ಒಂದು ರೇಂಜ್ ನಲ್ಲಿ ಸತೀಶ್ ಅವ್ರನ್ನ ನೋಡ್ತಾ ಇದ್ದಾರೆ. ಹಾಗೆ ನಾನು ಕೆಲವೊಂದಿಷ್ಟು ಇಂಟರ್ವ್ಯೂಗಳಲ್ಲೆಲ್ಲ ನೋಡ್ತಾ ಇದ್ದೆ, ನಿಮಗೆ ಮದುವೆ ಪ್ರಪೋಸಲ್ಸ್ ಅಂತ ಬಂದಾಗ more than 100 ಬಂದಿತ್ತು. ಸೊ ಆ ಒಂದು ಸಿಚುಯೇಷನ್ ನ ಯಾವ ರೀತಿ ಬ್ಯಾಲೆನ್ಸ್ ಮಾಡಿದ್ರಿ, ಅಥವಾ ನೀವು ಹೇಗೆ ಸೆಲೆಕ್ಟ್ ಮಾಡ್ಕೊಂಡ್ರಿ ಸರ್? ಇಲ್ಲ, ನಾನು ಚಿಕ್ಕವನಿಂದನೂ ಸ್ಕೂಲಿಂದನೂ 10th ಇದ್ದಾಗಿಂದ ನನಗೆ ಬ್ಯಾಗಿ ಅಂತ ಕರೆಯೋರು, ಕ್ಯಾಮಲ್ ಅಂತ ಕರೆಯೋರು, ಹೈಟ್ ಇದ್ದೆ ಅಂತ ಅಡ್ಡ ಹೆಸರುಗಳು. ಅಂದ್ರೆ ಬ್ಯಾಗಿ ಅಂದ್ರೆ ಅಷ್ಟು ಲೂಸ್ ಪ್ಯಾಂಟ್ ಹಾಕೊಂಡು ಸ್ಟೈಲ್ ಆಗಿ ಹೊಲಿಸ್ಕೊಂಡು ಆಗ್ಲೇ ತುಂಬಾ ಸ್ಟೈಲ್ ಮಾಡ್ತಾ ಇದ್ದೆ. ಅಂದ್ರೆ ಎಲ್ಲಾ ಹುಡುಗರಿಗೂ ಮಧ್ಯ ನಾನು ಎದ್ದು ಕಾಣಿಸ್ತಾ ಇದ್ದೆ ಆ ತರ. ಅದರಿಂದ ನಾನು ಸಣ್ಣ ಇದ್ದೆ, ತುಂಬ ಸಣ್ಣ ಇದ್ದೆ. ಅಂದರೆ ನಾನು ಡ್ರಿಂಕ್ಸ್ ಏನು ಮಾಡ್ತಾ ಇರಲಿಲ್ಲ. ಅಂದರೆ ಡಿಗ್ರಿವರೆಗೂ ಡ್ರಿಂಕ್ಸ್ ಮಾಡೋರಿಗೆ ಅದ್ರ ಬದಲು ರೇಸಸ್ ಕುಡೀರಿ, ಡ್ರಿಂಕ್ಸ್ ಮಾಡಬೇಡಿ ಅಂತ ನಾನೇ ಬಿಡಿಸಿದ್ದೀನಿ. ಸಿಗರೇಟ್ ಸೇದೋರ್ಗೂ ಬಿಡಿಸಿದ್ದೀನಿ. ಆದರೆ ಡಿಗ್ರಿ ಮುಗಿಯೋ ಟೈಮಲ್ಲಿ ನಾನೇ ಪಿಂಟ್ ಬಿಯರ್ ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ಕುಡಿದ್ರೆ ಸ್ವಲ್ಪ ಮಾಂಸ ಬರುತ್ತೆ ಅಂತ ಯಾರೋ ಹೇಳ್ತಾರೆ, ಅಂದರೆ ಕೆನ್ನೆ ಎಲ್ಲ ಊದ್ಕೊಳ್ಳುತ್ತೆ ಅಂತ. ಅದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅದ್ರ ತಕ್ಕನಂಗೆ ನಾನು ಸ್ವಲ್ಪ ಎಲ್ಲ ದಪ್ಪ ಆಗ್ತೀನಿ. ಯಾಕಂದರೆ ಅದಕ್ಕಿಂತ ಮುಂಚೆ ತುಂಬ ಸಣ್ಣ ಇರ್ತೀನಿ. ತುಂಬ ನಂದು ಸ್ಕೂಲ್ ಲೈಫ್ ನೋಡ್ಬಿಟ್ರಂತೂ ಪೇಷಂಟ್ ಥರ ಇರ್ತೀನಿ. ಅಂದರೆ ಗಿಲ್ಲಿ ಏನಿದ್ದಾರೆ ಅವ್ರದ್ರಲ್ಲಿ ಅರ್ಧ ಇರ್ತೀನಿ, ಅಷ್ಟು ಸಣ್ಣ ಇರ್ತೀನಿ. ಆಮೇಲೆ ಎಲ್ಲ ಬಿಯರ್ ಮಾತ್ರ, ಆ ಡ್ರಿಂಕ್ಸ್ ಕುಡಿಯೋದಿಲ್ಲ. ಬಿಯರ್ ಸ್ಟಾರ್ಟ್ ಮಾಡಿದ್ಮೇಲೆ ಈ ಥರ ಆಗಿದ್ದೀನಿ. ಅದು ಬಿಟ್ಟು ಹುಡುಗಿದು ಪ್ರಪೋಸಲ್ ನನಗೆ 8ನೇ ಕ್ಲಾಸ್ ಇದ್ದಾಗಲೇ ಒಂದು ಟ್ಯೂಷನ್ಗೆ ಹೋಗ್ತಾ ಇರ್ತೀನಿ. ಆ ಟ್ಯೂಷನ್ಗೆ ಹೋಗ್ಬೇಕಾದ್ರೆ ಒಬ್ಬ ಹುಡುಗ ಬಂದ್ಬಿಟ್ಟು ಅಮೀರ್ ಖಾನ್ದು ಫೋಟೋ ತಂದು ನನಗೆ ಗ್ರೀಟಿಂಗ್ ಥರ, ಅಂದರೆ ಏನೋ ಬರೆದಿರ್ತಾರೆ, ಆದರೆ ಏನು ಹೆಸರು ಇರಲ್ಲ, ಅಲ್ಲಿ ಯಾರ್ದು ಲೇಡೀಸ್ ಹೆಸರು ಇರಲ್ಲ. ಅವ್ನು ಕೊಡ್ತಾನೆ. ನಾನೇನು ಮಾಡ್ತೀನಿ ಅಂದರೆ ಅದೆಲ್ಲ ಟ್ಯೂಷನ್ ಬಿಟ್ಟಾಗ ಹುಡುಗಿರೆಲ್ಲ ಆಚೆ ಬಂದಿರ್ತಾರೆ. ನಾನೇನಾದರೂ ಒಬ್ರು ತಲೆ ಎತ್ತು ನೋಡಲ್ಲ, ಅಂದರೆ ಅಷ್ಟು ಪೆದ್ದು ದದ್ದು. ಆಮೇಲೆ ಹುಡುಗಿರಂದ್ರೆ ಹುಚ್ಚು ಇಟ್ಕೊಳ್ತೀನಿ, ಅಂದರೆ ಅಷ್ಟು ಭಯ, ತಲೆ ಎತ್ತು ನೋಡಲ್ಲ ಎಷ್ಟು ಹುಡುಗಿರು ಯಾರ್ಯಾರಿದ್ದಾರೆ ಅನ್ನೋದು ಇತ್ತು. ಅಷ್ಟು ಇನ್ನೋಸೆನ್ಸ್ ಇದ್ದೆ. ಆ ಹುಡುಗ ತಂದು ಕೊಡ್ತಾನಲ್ಲ ಅಷ್ಟೇ, ಆ ಕಡೆ ಏನು ನಡೀತಿದೆ ಅನ್ನೋದು ನೋಡಿರಲ್ಲ. ಅಂದರೆ ಅವ್ರು ಹುಡುಗಿರು ನಿಂತ್ಕೊಂಡು ಕೊಡಿಸಿರ್ತಾರೆ, ಅವ್ರು ಅಂದ್ಕೊಳ್ತಾರೆ ಓ ಇವ್ನು ಒಪ್ಕೊಂಬಿಟ್ಟ ಅಂತ. ನನಗೆ ಗೊತ್ತೇ ಇರಲ್ಲ. ನಾನು ಎತ್ಕೊಂಡು ಮನೆಗೆ ಹೊಟ್ಟೋಗ್ತೀನಿ. ಆಮೇಲೆ ಮಾರನೇ ದಿವಸ ಬಂದಮೇಲೆ ಅವನು ಯಾರು ಕೊಟ್ಟಿದ್ದು ಗೊತ್ತಾ ಅಂತ ಕೇಳ್ತಾನೆ. ಅವಾಗ ಹೇಳ್ತಾನೆ ಅವ್ರು ಕೊಟ್ಟಿದ್ದು ಅಂತ. ಅವ್ರ ಮುಂದೆನೇ ಹರಿದು ಬಿಸಾಕ್ಬಿಡ್ತೀನಿ ಅದನ್ನು. ಅಲ್ಲಿಗೆ ಮುಗೀತು ಅಷ್ಟೇ. ಅದೇ ಥರ ಒಂದೊಂದು ಕ್ಲಾಸಲ್ಲಿ 5 ಜನ ಚೆನ್ನಾಗಿರ್ತಾರೆ, ಅಂದರೆ 20-25 ಜನ ಇರ್ತಾರೆ ಅಂತ ಅಂದ್ಕೊಳ್ಳಿ. ಆ 5 ಜನನೂ ಪ್ರಪೋಸ್ ಮಾಡ್ತಾಯಿದ್ರು.
ಆಗಿನ ಕಾಲಕ್ಕೆ ಕಾರ್ ತೊಗೊಂಡು ಹೋಗ್ತಿದ್ದೆ ಕಾಲೇಜ್ಗೆ, ದಿನ 10,000 ದುಡಿತಾ ಇದ್ದೆ, ದಿನ 10,000 ಖರ್ಚು ಮಾಡ್ತಾ ಇದ್ದೆ, ದಿನ 20 ಜನ ನನ್ನಿಂದೆ ಇರೋರು, ಬರೀ ಕುಡಿಯೋಕ್ಕೆ ತಿನ್ನಕ್ಕಷ್ಟೇ, ಬೇರೆ ಯಾವುದೋ ಒಳ್ಳೆ ಕೆಲ್ಸಕ್ಕೆ ಬರ್ತಿರಲಿಲ್ಲ, ಬರೀ ಕುಡಿಯೋಕ್ಕೆ ತಿನ್ನಕ್ಕಷ್ಟೇ, ಏನಾರ ಕಷ್ಟ ಅಂದರೆ ಓಡೋಗ್ಬಿಡೋರು. ಅದರಿಂದ ಖರ್ಚು ಮಾಡೋದು ಬಿಟ್ಬಿಟ್ಟೆ ಡಿಗ್ರಿ ಆದಮೇಲೆ. ಯಾಕಂದರೆ ಇವ್ರಿಗೆ ನಿಯತ್ತಿಲ್ಲ, ಬರೀ ಕುಡಿಯೋಕ್ಕೆ ತಿನ್ನಕ್ಕಷ್ಟೇ ಬರ್ತಾರೆ, ನಾನು ಖರ್ಚು ಮಾಡ್ತಾ ಇದ್ದೀನಿ ಅಂತ ಬರ್ತಾರೆ ಅಂತ. ಇವಾಗ ಗುಡ್ ಫ್ರೆಂಡ್ ಅಂತ ಚಿಕ್ಕಬಳ್ಳಾಪುರ ಗೋವಿಂದ್ ಅಂತ ಇದ್ದಾರೆ, ಅವರೊಬ್ಬರನ್ನ ಪರ್ಮನೆಂಟಾಗಿ ಇಟ್ಕೊಂಡಿದ್ದೀನಿ ಅಂದರೆ ಅವರು ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಬರ್ತಾರೆ, ಅದರಿಂದ ಅವ್ರ ಜೊತೆ ಚೆನ್ನಾಗಿ. ಸೊ ಹೇಳ್ತಾ ಇದ್ರಿ ಸರ್, ಬ್ಯಾಕ್ ಟು ದೋಸ್ ಡೇಸ್ ಅಂದ್ರೆ ಆಗಿನ ದಿನಕ್ಕೆ ನಾವು ಹೋಗೋದಾದ್ರೆ, ಸೊ ನಿಮ್ಗೆ ತುಂಬಾ ಮೆಮೊರಿಯಲ್ಲಿ ಉಳಿದಿರೋ ಅಂಥದ್ದು ಯಾವ್ದಾದ್ರು ಪ್ರಪೋಸಲ್ ಅಂತ ಅಂದ್ರೆ, ಈಗ ಕ್ಲಾಸ್ ಆಗಿರ್ಬೋದು, ಕಾಲೇಜಲ್ಲಿ, ಅಂದ್ರೆ ಇದು ಒಂದು ಅಲ್ಟಿಮೇಟ್ ಅಪ್ಪ, ತುಂಬಾ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿ ಪ್ರಪೋಸ್ ಮಾಡಿದ್ರು ಅಂತ ಅನ್ಸಿರೋ ಒಂದು ಮೆಮೊರಿನ ಶೇರ್ ಮಾಡೋದಾದ್ರೆ? ಅಲ್ಲ, ಪ್ರಪೋಸ್ ಅಂದರೆ ಇವಾಗ ನಾನೊಂದು ಕಾಲೇಜಿಗೆ ಸೇರ್ಕೊಳ್ತೀನಿ, ಅಂದರೆ ನಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಅಂದರೆ ಅಲ್ಲಿ ಹೆಂಗಿದ್ದೆ ಅಂತ, ನಾನು ಡಿಗ್ರಿಗೆ ಸೇರ್ಕೊತೀನಿ, ಅವರು ಫಸ್ಟ್ PUಗೆ ಸೇರ್ಕೊಂಡಿರ್ತಾರೆ. ಅದೇ ಆ ಸೆಲೆಬ್ರಿಟಿ ಯಾರು ನಾನು ಅವಾಗೆಲ್ಲ ಬೇರೆದ್ರಲ್ಲಿ ಹೇಳಿದೆ, ಇದು ಫುಲ್ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. 2 years ಡಿಫ್ರೆನ್ಸು. ನಾನು ಒಂದು ಹುಡುಗಿರ್ನು ತಲೆ ಎತ್ತು ನೋಡಿರಲ್ಲ, ಅಂದರೆ ನೋಡಿದ್ರು ಸ್ವೆಟ್ ಬಂದ್ಬಿಡುತ್ತೆ, ಭಯ ನನಗೆ. ನಾನು ಆಗ್ತಾನೆ ಸೇರಿಕೊಂಡು ಇಲ್ಲಿಂದ ಬರ್ತಾ ಇರ್ತೀನಿ, ಕಾಲೇಜ್ ಇದಿರುತ್ತಲ್ಲ ಅಲ್ಲಿಂದ, ಅವರು 5 ಜನ, ಇಲ್ಲಿ ನಾನು ಒಂದು 7-8 ಜನ ಜೊತೆ ಹಿಂಗೆ ಬರ್ತಾ ಇರ್ತೀನಿ. ಇಬ್ರು ಹಿಂಗೆ ತಲೆ ಎತ್ತಿ ನೋಡ್ತೀವಿ, ಇಬ್ರಿಗೂ ಕಣ್ಣಲ್ಲಿ ಕರೆಂಟ್ ಟಿಶ್ ಅಂತ ಫಸ್ಟ್ ಟೈಮ್ ಅವ್ರಿಗೂ ಆಗುತ್ತೆ, ನನಗೂ ಆಗುತ್ತೆ. ಅಂದರೆ ಆ ಕಣ್ಣಲ್ಲಿ ಗೊತ್ತಾಗ್ಬಿಡುತ್ತೆ, ಆ ಥರ ಆಗುತ್ತೆ. ನಾನು ಹಂಗೆ ತಲೆ ಬಗ್ಗಿಸ್ಕೊಂಡು ಹೊಟ್ಟೋಗ್ಬಿಡ್ತೀನಿ, ಯಾರಪ್ಪ ಇಷ್ಟು ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡು ಹೊಟ್ಟೋಗ್ತೀನಿ. ಈ ಹುಡುಗರೆಲ್ಲ ರೇಗ್ಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಷ್ಟರಲ್ಲಿ ಅವ್ರಿಗೂ ಫ್ರೆಂಡ್ ಆಗಿ ನಮ್ಮ ಹುಡುಗರು ಅವರು ಆ ಕಡೆಯಿಂದ ಪ್ರಪೋಸ್ ಮಾಡಿ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ನಾನು ಒಳಗೆ ಭಯ, ಅಂದ್ರೆ ನಮ್ಮ ಅಪ್ಪ ಅಮ್ಮನ ಭಯ. ಅಂದ್ರೆ ನಿಮ್ಗೆ ಇಷ್ಟ ಆಗಿರ್ತಾರೆ, ಒಳಗೆ ಇಷ್ಟ ಆಗೋಗಿತ್ತು, ಒಳಗೆ ಇಷ್ಟ ಆಗೋಯ್ತು. ಯಾಕಂದ್ರೆ ಫಸ್ಟ್ ಟೈಮ್ ಕರೆಂಟೇ ಪಾಸ್ ಆಗೋಯ್ತು. ಅಂದ್ರೆ ನೋಡಿದ ತಕ್ಷಣ ಒಂದು ಅದೇನೋ ಕ್ರಶ್ ಆಗಲ್ಲ, ಇದೇ ಕ್ರಶಲ್ಲಿ ಲವ್ವೇ ಆಗೋದ್ರು ನಂಗೆ ಮೀಟ್ರ್ ಇಲ್ಲ, ಹೇಳ್ಕೊಳಕ್ಕೆ ಮೀಟ್ರ್ ಇಲ್ಲ. ಅವ್ರಿಗೆ ಧೈರ್ಯ, ಅವರು ಟಕ್ ಅಂತ ಹೇಳಕ್ ಸ್ಟಾರ್ಟ್ ಮಾಡ್ಬಿಟ್ರು. ಇವರೆಲ್ಲ ನಮ್ಮ ಹುಡುಗರು ಏನು ಮಾಡೋದು, ಕ್ಲಾಸ್ ರೂಮ್ ಒಳಗಿದ್ರೆ ಅವಳು ಹೊಟ್ಟೋದ್ಲು ಬಾರೋ ಅಂತ ಅನ್ನೋದು, ನಾನು ಬರೋದು. ಆಮೇಲೆ ಅಲ್ಲಿಂದ ಆಯ್ ಅನ್ನೋದು, ಅವಳು ಐತು ಲೋಫರ್ಗಳ ಅಂದ್ಬಿಟ್ಟು ಒಳಗೆ ಓಡೋಗೋದು ನಾನು. ಆಮೇಲೆ ಇವ್ರು ಕೈ ಕಾಲು ಹಿಡ್ಕೊಂಡು ಎಳ್ಕೊಂಬರೋದು ನನ್ನ, ಅಂದರೆ ಇವರು ಸೆಟ್ ಮಾಡಿಸೋದಕ್ಕೆ. ನನಗೇನಂದ್ರೆ ಒಳಗಿದ್ರು ಭಯ, ಅದರಿಂದ ನಾನು ಇಲ್ಲ ಥರ ಅಂತಿದೆ, ಇಷ್ಟ ಇಲ್ಲ ಅಂತ. ಅವ್ರು ಒಂದ್ಸಲಿ ಲೈಬ್ರರಿ ಕರೀತಾರೆ, ಅವಾಗ ಅವ್ರು ಕರೆದಿರ್ತಾರೆ ನಮ್ಮ ಹುಡುಗರಿಗೆ, ಆದರೆ ನನಗೆ ಗೊತ್ತಿರಲ್ಲ. ನನ್ನ ಕರ್ಕೊಂಬರ್ತಾರೆ, ಬಾರೋ ಲೈಬ್ರರಿಗೆ ಹೋಗೋಣ. ಇದೇನಪ್ಪ ನನ್ನ ಮಕ್ಕಳು ಇಷ್ಟು ಒಳ್ಳೆ ಸ್ಟೂಡೆಂಟ್, ಯಾವಾಗ ಆಗ್ಬಿಟ್ರು ಲೈಬ್ರರಿಗೆ ಹೋಗಿ ಕೂತ್ಕೊಳ್ಳೋ ಅಂಥದ್ದು ಅಂದ್ಬಿಟ್ಟು ಬರ್ತೀನಿ, ಸುಮ್ಮನೆ ಕಂಪ್ನಿ ಕೊಡೋಣ ಅಂತ. ಹಿಂಗೆ ಬರ್ತಿದ್ದಂಗೆ ಅವ್ರು ಒಳಗೆ ಕೂತಿರ್ತಾರೆ, ಅವ್ರು ಅಲ್ಲಿಂದ ಎದ್ದು ಬರ್ತಾರೆ. ಎದ್ದು ಬರ್ತಿದ್ದಂಗೆ ನಾನು ನೋಡ್ಬಿಟ್ಟು ಲೋಫರ್ ನನ್ನ ಮಕ್ಕಳ ಅಂದ್ಬಿಟ್ಟು ಬೈದ್ಬಿಟ್ಟು ಓಡಕ್ಕೆ ಹೋಗ್ತೀನಿ. ಅವರು ನಾನೇನು ತಿನ್ಬಿಡ್ತೀನ ಅಂತ ಓಡ್ ಬರ್ತಾರೆ. ನಾನೇನು ತಿನ್ಬಿಡ್ತೀನ, ಏನು ಮಾತಾಡೋಕ್ಕೇನು, ಹಂಗೆ ಹಿಂಗೆ ಅಂತ ರೋಪ್ ಹಾಕ್ತಾರೆ. ನನಗೆ ಇಷ್ಟ ಇಲ್ಲ ಅಂದ್ರೆ ಗೊತ್ತಿಲ್ಲ ನಿಮಗೆ ಆಗಿ ಅಂತ ಬೈದ್ಬಿಟ್ಟು ಹೊಟ್ಟೋಗ್ಬಿಡ್ತೀನಿ. ಆದರೆ ಅಷ್ಟಕ್ಕೆ ನನಗೆ ಸುಸುಗೆ ಅವಸರ ಆಗ್ಬಿಡುತ್ತೆ, ಅಂದರೆ ಬೈಕೆ ಅಷ್ಟು ಇಕ್ಲು. ಅದಾದಮೇಲೆ ಇನ್ನೊಂದು ದಿನ ಏರ್ಲೈನ್ಸಿಗೆ ಕರೀತಾರೆ, ಇನ್ನೊಂದು ದಿನ ಮನೆಗೆ ಕರೀತಾರೆ. ಆದರೆ ಬರೀ ಇಷ್ಟೇ ನಡೆದಿರೋದು, ಇದಕ್ಕಿಂತ ಮುಂದಕ್ಕೆ ಹೋಗೇ ಇಲ್ಲ. ಆಮೇಲೆ ಏನಾಗುತ್ತೆ, ರಜಾ ಬರುತ್ತೆ. ರಜಾ ಬಂದಾಗ ಏನಾಗುತ್ತೆ, ಹುಡುಗರೆಲ್ಲ ಬಂದ್ಬಿಟ್ಟು, ಅಂದರೆ ಅವ್ರು ಹೇಳಕ್ಕಿಂತ ಮುಂಚೆ ಒಳಗಡೆ ಬಂದ್ಬಿಟ್ಟಿರುತ್ತೆ, ಈ ಸಲ ರಜಾ ಮುಗಿದ್ಮೇಲೆ ಎಸ್ ಅಂತ ಅನ್ಬಿಡೋಣ ಪಾಪ ಅನ್ನೋ ಥರ ಬಂದ್ಬಿಟ್ಟಿರುತ್ತೆ. ಇಲ್ಲಿಂದ ಎಸ್ ಅಂತ ಹೇಳ್ಬಿಡೋಣ ಅಂತ ಬಂದ್ಬಿಟ್ಟಿರುತ್ತೆ. ಅಂದರೆ ಅಷ್ಟೊಂದು ಇದು ಮಾಡ್ತಾವ್ರಲ್ಲ, ಓಕೆ ಅಂತ ಅನ್ಬಿಡೋಣ ಅಂತ. ಇದು ಫುಲ್ ಕಂಪ್ಲೀಟ್ ಮಾಡಿಬಿಡ್ತೀನಿ. ಅವಾಗ ಏನಾಗುತ್ತೆ, ಹುಡುಗರು ಬಂದ್ಬಿಟ್ಟು ಅವ್ರು ಹೀರೋಯಿನ್ ಆಗೋದ್ರು ಅಂತ ತೋರಿಸ್ತಾರೆ ಇದರಲ್ಲಿ. ಅಂದರೆ ಹಿಂಗಿದ್ದಾಗ ನನ್ನ ಲೆವೆಲ್ಗೆ ಓಕೆ, ಹೀರೋಯಿನ್ ಆದಾಗ ನನ್ನ ಲೆವೆಲ್ಗೆ ಅಲ್ಲ. ಅದರಿಂದ ನಾನೇನು ಮಾಡ್ತೀನಿ, ಮನಸ್ಸಿಂದ ಹಂಗೆ ಒಳಗೆ ನುಂಗ್ಕೊಂಡ್ಬಿಡ್ತೀನಿ, ಹೇಳ್ಕೊಳ್ಳಲ್ಲ, ಅಲ್ಲಿಗೆ ಬಿಟ್ಬಿಡ್ತೀನಿ. ಸೊ ಅದೇ ಅನ್ಸುತ್ತೆ, ನಾವು ಅದ್ರೆ ಸ್ಟಾರ್ ನಟಿ ಹಿಂದೆ ಬಿದ್ದಿದ್ರು ಅನ್ನೋದಾಗಿ ಇದೆ ಅನ್ಸುತ್ತೆ. ಬೇರೆಯವರು ಇನ್ನೂ ಏನೋ ಓಡಾಡ್ದಂಗೆಲ್ಲ ಇದು ಡೀಟೇಲ್ ಆಗಿ ನಿಮ್ಮ ಹತ್ರನೇ ಫಸ್ಟ್. ಓಕೆ ಓಕೆ ಓಕೆ. ಸೊ ಇನ್ನು ಸಾಕಷ್ಟು ಟ್ರೋಲ್ಗಳಾಗ್ತಾ ಇತ್ತು. ಅಂದ್ರೆ ಕಾಸ್ಟ್ಲಿ ಡಾಗ್ ಅಂದ್ರೆ ನಮ್ಮ ವೀಕ್ಷಕರಿಗೆ ನಮ್ಮ ಸ್ಟುಡಿಯೋದಿಂದನೇ ಇವತ್ತು ನೀವು ಹೇಳೋದಾದ್ರೆ ಕಾಸ್ಟ್ಲಿ ಡಾಗ್ ನಿಮ್ಮ ಹತ್ರ ಇರುವಂತದ್ದು ಯಾವುದು ಅಂತ ಹೇಳಿ. ಇವಾಗಿರೋದು ಸೆಂಟ್ರಲ್ ಏಷ್ಯನ್ ಶೆಪರ್ಡ್ ಅಂತ, ಕ್ಯಾಡಾಬಾಮ್ಸ್ ಫ್ಯಾಬ್ಲೋ ಎಸ್ಕೋಬಾರ್ ಅಂತ ರೀಸೆಂಟಾಗಿ ಲಾಂಚ್ ಮಾಡಿದೆ ನನ್ನ ಬರ್ಡೇ ದಿನ. ಅದಕ್ಕಿಂತ ಮುಂಚೆ ಒಂದು 500 ಜನ ACP DCP IGP ಎಲ್ಲರ ಮುಂದೆ ಸಿ ಎಂ ಒಬ್ರು ಅವತ್ತೇನೋ ಕೈಗೆ ಏಟಾಗಿತ್ತು ಅಂತ ಬರಲಿಲ್ಲ, ಅವರೂ ಬರಬೇಕಿತ್ತು. ಅವ್ರ ಸಮ್ಮುಖದಲ್ಲಿ ಒಂದು ಒಳ್ಳೆ ವೇದಿಕೆಯಲ್ಲಿ ಮಾಡಿದೆ. ಆದರೆ ಅದು ಪ್ರೈವೇಟ್ ಚಾನಲ್ ಅವ್ರ ಫಂಕ್ಷನ್ ಆಗಿರೋದ್ರಿಂದ ಅವತ್ತು ಮೀಡಿಯಾ ಬೇರೆಯವ್ರನ್ನ ಬಿಡಲಿಲ್ಲ. ಆ ಕಾರಣದಿಂದ ನನ್ನ ಬರ್ಡೇ ದಿನ ಎಲ್ಲ ಮೀಡಿಯಾ ಕರೆದು
20 feet ಕೇಕ್ ಕಟ್ ಮಾಡಿ ನಾನು ಬರ್ಡೇನೂ ಮಾಡಿಕೊಂಡು ಡಾಗ್ನು ಅವತ್ತು ಲಾಂಚ್ ಮಾಡಿದೆ. ಅದು 5 months ಪಪ್ಪಿ, ಇವಾಗ 6 months ಅದಕ್ಕೆ. 5 months ಪಪ್ಪಿ ಬೆಂಗಳೂರಲ್ಲಿ ಯಾವುದು ದೊಡ್ಡ ಬ್ರೀಡು ದೊಡ್ಡ ಸೈಜ್ ಇರುತ್ತೆ ಅಷ್ಟು 5 ತಿಂಗಳಿಗಿದೆ. ಅಂದ್ರೆ ಇವ್ರು ಆ ಏಜ್ಗೆ ಪ್ಲಸ್ ಫುಲ್ ಗ್ರೋತ್ ಆಗಿರೋ ನಾಯಿಗೆ ಕಂಪೇರ್ ಮಾಡ್ಬೇಕು ಹೈಟು. ಇವರು ಡಾಂಕಿ ಸೈಜ್ ಅಂದ ಇದು ಇಷ್ಟೇ ಎಷ್ಟಿದೆ ಅಂತಾರೆ. ಇಷ್ಟೇ ಎಷ್ಟು ಅಂದ್ರೂ ನನಗೆ ಎಲ್ಲಿಗೆ ಬರುತ್ತೆ ನೋಡ್ಬೇಕು. ನಿಮ್ಮ ಹೈಟ್ಗೆಲ್ಲ ನಿಮ್ಗೆ ಇಲ್ಲಿಗೆ ಬರುತ್ತೆ, ನನ್ನ ಹೈಟ್ಗೆ ಇಲ್ಲಿಗೆ ಬರುತ್ತೆ. ನಾನು ತುಂಬಾ ಉದ್ದ ಇದ್ದೀನಿ, ಪ್ಲಸ್ ಹೀಲ್ಸ್ ಶೂ ಹಾಕ್ತೀನಿ. ಅದರಿಂದ ಅದು 5 ತಿಂಗಳಿಗೆ ಅಷ್ಟಿರೋದು. ಈಗ ನಿನ್ನೆ ಒಂದು ಶಾಪ್ ಓಪನಿಂಗ್ ಬೇಬಿ ಗಾರ್ಡನ್ ಅನ್ನೋದಕ್ಕೆ ಕರ್ಕೊಂಡು ಹೋಗಿದ್ದೆ. ಅವ್ರ ಬರ್ಡೇಗೆ ಬಂದಿದ್ರು, ಆ ಓನರ್ ಬರ್ಡೇಗೆ ಬಂದಿದ್ರು. ನೋಡ್ಬಿಟ್ಟು ಇದೇನಿದು ಅಷ್ಟು ಬೇಗ ಒಂದು ಅರ್ಧ ಅಡಿ ಹೈಟ್ ಕಾಣಿಸ್ತಾ ಇದೆ ಅಂದರು. ಸರ್ ಇನ್ನು ಬೆಳೆದ ಮೇಲೆ ನೋಡಿ ಸರ್, ಫುಲ್ ಮೆಚ್ಯೂರ್ ಆಗೋವರೆಗೂ ಪೇಷನ್ಸಿಂದ ಕಾಯಿರಿ, ಅಷ್ಟು ದೊಡ್ಡದಾಗತ್ತೆ ಅಂತ. ಅಂದರೆ ಒಂದು ಡಾಂಕಿ ಸೈಜ್ ಡಾಗ್ ಅಂತ. ಇದು 5th month ಹುಟ್ಟಿರೋದು, ಇದೇ ವರ್ಷ 5ನೇ ತಿಂಗಳು ಹುಟ್ಟಿರೋದು. ಯಾರಾದರೂ ಪ್ರಪಂಚದಲ್ಲಿ ನಾನು ಚಾಲೆಂಜ್ ಮಾಡ್ತಾ ಇರೋದು, ಅದು ಮಾರ್ಚಲ್ಲಿ 3ನೇ ತಿಂಗಳು 5ನೇ ತಿಂಗಳು ಹುಟ್ಟಿರೋದು, ಆದರೆ ಅದೇ ನಾಯಿ ತಗೊಳ್ತೀನಿ, ಈ ಬ್ರೀಡೇ ಬರುತ್ತೆ, ಇದೇ ನನಗೆ ಹೈಟ್ ಇರೋದು ಸಿಗುತ್ತೆ ಅನ್ನೋದು ನನಗೆ ಗೊತ್ತಿರಲ್ಲ. ಯಾವ ಜಾತಿ ನಾನು ತಗೊಳ್ತೀನಿ ನನಗೆ ಗೊತ್ತಿರಲ್ಲ. ಅದನ್ನ ವರ್ಲ್ಡ್ ನ್ಯೂಸ್ ಮಾಡ್ತೀನಿ. ಅಂದರೆ ನಾನು ತಗೋಬೇಕು ಅಂದ್ಕೊಂಡಿದ್ದೀನಿ ಅನ್ನೋದನ್ನ ವರ್ಲ್ಡ್ ನ್ಯೂಸ್ ಮಾಡ್ತೀನಿ. ಒಂದು ಪ್ರಾಡಕ್ಟ್ನ ತಗೊಳ್ದೆ ಯಾರು ನ್ಯೂಸ್ ಮಾಡೋಕ್ಕಾಗತ್ತೆ? ಒಂದು ಪ್ರಾಡಕ್ಟ್ ತಗೊಂಡ್ಮೇಲೂ ಪ್ರಮೋಷನ್ ಮಾಡೋದು ಕಷ್ಟ. ನಾನು ಅದನ್ನು ನ್ಯೂಯಾರ್ಕು, USA, ಲಂಡನ್ನು ಎಲ್ಲ ಕಡೆ ತೋರಿಸ್ತೀನಿ. ಅದನ್ನು ನ್ಯೂಸ್ನ ವಿತ್ ಲಿಂಕ್ ಕಳಿಸ್ತೀನಿ. ಬೇಕಾದ್ರೆ ಮಧ್ಯದಲ್ಲಿ ಆ್ಯಡ್ ಮಾಡೋಂಗಿದ್ರೆ ಮಾಡಿ. ಯಾಕಂದರೆ 125 ದೇಶ, 5,000 ನ್ಯೂಸ್ ಚಾನಲ್ಲು, ಇಂಡಿಯಾ ಬಿಟ್ಟು ಆಚೆ ಬಂದಿದ್ದೀನಿ. ನಿಮ್ಮದು ವಿಯಾನಲ್ಲೂ ಬಂದಿದ್ದೀನಿ, ತುಂಬ ಸಲ ಬಂದಿದ್ದೀನಿ. ಅವ್ರಿಗೆ ಪೇಷನ್ಸ್ ಇದ್ದರೆ ಅವ್ರು ನೋಡಲಿ, ಇಲ್ಲಾಂದರೆ ಯಾರು ಕೇಳಿದ್ರೆ ಲಿಂಕ್ನೇ ನಾನು ಶೇರ್ ಮಾಡ್ತೀನಿ. ಎಲ್ಲ ಒಂದು ಇದಕ್ಕೆ ಪೆನ್ ಡ್ರೈವ್ಗೆ ಹಾಕೊಂಡು ಇಟ್ಕೊಂಡಿದ್ದೀನಿ, ಹಂಗಂಗೆ ಶೇರ್ ಮಾಡ್ತೀನಿ. ಇವಾಗ ಆ ಚಾಲೆಂಜ್ಗೋಸ್ಕರ ಬರೀ ಕರ್ನಾಟಕದಲ್ಲಿ 5,000 ನ್ಯೂಸ್ ಚಾನಲ್ ಬಂದಿದ್ದೀನಿ. ಓಕೆ ಸರ್, ಹೇಳ್ತಾ ಇದ್ರಿ ನೀವು, ಅಂದರೆ ಸಾಕಷ್ಟು ಇಂಟರ್ವ್ಯೂಗಳನ್ನೆಲ್ಲ ಕೊಟ್ಟಿದ್ದೀನಿ ಅನ್ನೋ ಥರ. ಬಟ್ ನಾನು ಅಬ್ಸರ್ವ್ ಮಾಡಿರೋ ಹಾಗೆ ಕನ್ನಡ ಮತ್ತು ಹಿಂದಿಯನ್ನು ಬಿಟ್ಟರೆ ಬೇರೆ ಭಾಷೆ ನನಗೆ ಬರೋದಿಲ್ಲ ಅಂತ ನೀವು ಹೇಳಿದ್ರಿ. ಸೊ ಸಾಕಷ್ಟು ಚಾನೆಲ್ಗಳು ನಿಮ್ಮನ್ನ ಇಂಟರ್ವ್ಯೂ ಮಾಡಬೇಕು ಅಂತ ಬಂದಾಗ ನೀವು ಯಾವ ರೀತಿ ಮ್ಯಾನೇಜ್ ಮಾಡ್ತಾ ಇದ್ರಿ ಅಂತ ಹೇಳಿ? ಮೇಡಮ್, ನಾನು ಕನ್ನಡ ಬಿಟ್ಟರೆ ಹಿಂದಿ ಮಾತ್ರನೇ ಇಂಟರ್ವ್ಯೂ ಕೊಟ್ಟಿರೋದು. ಒಂದು USA ಇಂದ ಬರ್ತಾರೆ, ವಿನ್ಸನ್ ಮ್ಯಾನರ್ ಬ್ರಿಡ್ಜ್ ಮೇಲೆ ಇಂಟರ್ವ್ಯೂ ಮಾಡ್ತಾರೆ. ಅವ್ರಿಗೇನಂದ್ರೆ ಅವರು ಮಾರ್ಕೊಳ್ಳೋರು, ಅಂದರೆ ತಗೊಂಡು ಅಲ್ಲಿ ಮಾರೋರು ಆ ವಿಜುವಲ್ಸ್ನ. ಅವರು ಪಕ್ಕ ಇಂಗ್ಲೀಷೇ ಬೇಕು ಅಂತ ಹೇಳಿದ್ರು. ನಾನು ಹೇಳಿದೆ ನಂಗೆ ಇಂಗ್ಲೀಷ್ ಬರಲ್ಲ, ಬೇಕಾದ್ರೆ ಕನ್ನಡದಲ್ಲಿ ಇಂಗ್ಲೀಷ್ನ ಅಂದರೆ ಇಂಗ್ಲೀಷ್ನ ಕನ್ನಡ ಥರ ಬರೀರಿ, ನಿಮ್ಮ ಹಿಂದೆ ಕ್ಯಾಮ್ರಾ ಹತ್ರ ಹಿಂದ್ಗಡೆ ನಿಮ್ಮ ತಲೆ ಹಿಂದ್ಗಡೆ ಇಟ್ಕೊಳ್ಳಿ, ನಾನು ಓದ್ತೀನಿ ಅಂದ್ಬಿಟ್ಟು ಆ ಥರ ಓದಿದ್ದೀನಿ. ಅದನ್ನ ಬೇಕಾದ್ರೆ ಹುಡುಕ್ಬಿಟ್ಟು ಲಿಂಕ್ ಕಳಿಸ್ತೀನಿ. ಕಣ್ಣು ಅಳ್ಳಾಡ್ತಾ ಇದೆ ಗೊತ್ತಾಗುತ್ತೆ, ಆ ಥರ ಮಾಡಿದ್ದೀನಿ. ಅದು ಒಂದೇ ಚಾನಲ್ಗೆ ಮಾತ್ರ, ಯಾಕಂದರೆ ಇನ್ಯಾರಿಗೂ ನಾನು ಆ ಥರ ಇಂಗ್ಲೀಷ್ ಥರ ಮಾತಾಡೇ ಇಲ್ಲ. ಯಾರು ತೋರಿಸಿದ್ರೆ ಬೇಕಾದ್ರೆ ಇದು ಮಾಡಲಿ, ಬೇಕಾದ್ರೆ ಬರೀ ಫಾರಿನ್ ಚಾನಲ್ಲೇ ತೋರಿಸ್ತೀನಿ. ಒಂದು ಕಡೆ ನಾನು ಇಂಗ್ಲೀಷಲ್ಲಿ ಮಾತಾಡಿದರೆ ತೋರಿಸ್ಲಿ, ಅದಕ್ಕೆ 5 ಲಕ್ಷ ಬಹುಮಾನ ಕೊಡ್ತೀನಿ. ಓಕೆ, ಸೂಪರ್ ಸರ್. ಸರ್, ಇನ್ನು ಈಗ ಸಾಕಷ್ಟು ಜನ ಅಂತಂದರೆ ಏನು ಹೇಳ್ತಾರೆ ಯೂಶಲಿ ಅಂತ ಹೇಳಿದ್ರೆ, ಒಂದೊಳ್ಳೆ ಸೈಟ್ ತೊಗೊಳ್ಬೇಕಪ್ಪ, ಒಂದೊಳ್ಳೆ ಪ್ರಾಪರ್ಟಿ ಮಾಡಬೇಕು, ಹಾಗಿರಬೇಕು ಹೀಗಿರಬೇಕು ಅನ್ನೋಂಥ ಅವ್ರದ್ದೇ ಆಗಿರೋಂಥ ಒಂದಿಷ್ಟು ಡ್ರೀಮ್ಸ್ ಗೋಲ್ಸ್ಗಳಿರುತ್ತೆ. ಬಟ್ ಸತೀಶ್ ಅಂತ ಹೇಳಿ ಬಂದಾಗ ನಿಮಗೆ ನಿಮ್ಮದೇ ಆಗಿರುವಂಥ ಒಂದು ಸ್ಕಿನ್ ಕೇರ್ ಆಗಿರ್ಬೋದು, ಡ್ರೆಸ್ ಕ್ರೇಜ್ ಆಗಿರ್ಬೋದು, ಅಥವಾ ಡಾಗ್, ಇದಿಷ್ಟೇ ಒಂದು ಪುಟ್ಟ ಪ್ರಪಂಚ ನಿಮಗೆ. ಸೊ ಹೇಗೆ ಇದೆಲ್ಲ ಅಂತ ಹೇಳಿ? ಈಗ ಎಲ್ಲರಿಗೂ ನೋಡಿ, ಆಸ್ತಿ ಅಂದರೆ ಸೈಟು, ಕಾರು, ಕಾಸ್ಟ್ಲಿ ಮೊಬೈಲು, ಆ ಥರ. ಈಗ ಒಂದು ಯಾರೋ ಒಬ್ಬರು ನಾಯಿದು ರೆಸ್ಕ್ಯೂ ಮಾಡ್ತೀನಿ ಅಂತ ದುಡ್ಡು ಹಾಕ್ಸ್ಕೊಳ್ತಾರೆ ಫಾರಿನ್ನಿಂದೆಲ್ಲ. ಅವರು ಒಂದು ಶೀಟ್ ಮನೇಲಿರ್ತಾರೆ, ನೋಡಿಸ್ಕೊಳ್ಳೋಕ್ಕೆ ಬಡವ್ರ ಥರ. ಆದರೆ ಅವ್ರ ಹತ್ರ iPhone 17 Max Pro ಇರುತ್ತೆ, ಅವ್ರ ಮಗಳ ಹತ್ರ iPhone 17 Max Pro ಇರುತ್ತೆ. ಅಂದರೆ ಕಂಡೋರ್ ದುಡ್ಡಲ್ಲಿ ಶೋಕಿ ಮಾಡ್ತಾರೆ, ಕಷ್ಟ ಬಿದ್ದು ದುಡ್ದಿರಲ್ಲ. ಅಲ್ಲಿ 1 ಲಕ್ಷ ಬಂದರೆ 5,000 ರೂಪಾಯಿ ಆ ನಾಯಿ ಖರ್ಚು ಮಾಡ್ತಾರೆ. ಆ ವಿಡಿಯೋಗಳನ್ನ ಹಾಕ್ಕೊಂಡು 95,000 ಅಂದರೆ ಲಾಭ ಮಾಡ್ಕೊಳ್ತಾರೆ. ಅದನ್ನು ಅವ್ರು ಶೋಕಿಗೆ ಯೂಸ್ ಮಾಡ್ತಾರೆ, ಕಾರು ಆ ಥರ ಲಕ್ಸುರಿಗೆ. ನಾನು ಯೂಸ್ ಮಾಡ್ತಾ ಇರೋದು iPhone 11. ನಾನು ಯೂಸ್ ಮಾಡ್ತಾ ಇರೋದು ಮಾರುತಿ ಸಿಯಾಸ್ ಕಾರು. ಎಲ್ಲರೂ ಹೇಳ್ತಾರೆ ಈ ಫೇಮಸ್ ಆಗಿದೆ ಬೆನ್ಸ್ ಗಿನ್ಸ್ ತಗೋ ಅಂತ. ನಾನು ಇನ್ನೂ ಅದು ಯೋಚನೆ ಮಾಡಿಲ್ಲ. ಆಮೇಲೆ ಸೈಟ್ ಬಗ್ಗೆ ಬರ್ತೀನಿ. ಸೈಟ್ ಬಂದು ನಾನು ಕಾಲೇಜ್ ಲೈಫಲ್ಲೇ ಡಿಗ್ರಿ ಇದ್ದಾಗಲೇ 4 ಸೈಟ್ ತೊಗೊಳ್ತೀನಿ. ಕ್ಯಾನ್ಕರ್ ಡೆವಲಪರ್ಸ್ ಅವ್ರ ಹತ್ರ ಸರ್ಜಾಪುರ್ ರೋಡಲ್ಲಿ ತೊಗೊಳ್ತೀನಿ. ಈಗ ಅದು ಕೋಟಿಗಟ್ಟಲೆ ಇರುತ್ತೆ ರೇಟು. ಅವ್ರೇನು ಮಾಡ್ತಾರೆ, ಮೋಸ ಮಾಡಿಬಿಡ್ತಾರೆ ರಿಜಿಸ್ಟ್ರೇಷನ್ ಮಾಡೋ ಟೈಮಲ್ಲಿ. ಅಂದರೆ ಫಸ್ಟ್ ಹೆಂಡತಿ ಮಕ್ಕಳು ಸೈನ್ ಹಾಕಿದ್ದಾರೆ, 2ನೇ ಹೆಂಡತಿ ಮಕ್ಕಳು ಸೈನ್ ಹಾಕಿಲ್ಲ ಅಂತ 4 ಸೈಟ್ ಮೋಸ ಹೊಟ್ಟೋಗ್ಬಿಡ್ತೀನಿ ಸ್ಟಾರ್ಟಿಂಗಲ್ಲಿ. ಅವಾಗ ಕಾಲೇಜ್ ಲೈಫಲ್ಲಿ ಚಿಕ್ಕ ಹುಡುಗ ಥರ ಅಲ್ವಾ, ಮುಂಡ ಇಕ್ಬಿಟ್ರೆ ಎಲ್ಲ, ಅವಾಗ ಇಂಟ್ರೆಸ್ಟ್ ಹೊಟ್ಟೋಗ್ಬಿಡುತ್ತೆ. ಈಗ ನಾಯಿಗೆ ನಿಯತ್ತು, ನಾಯಿಗೆ ಏನೇ ಇನ್ವೆಸ್ಟ್ ಮಾಡಿದ್ರು ನನಗೆ ಇನ್ಕಮ್ ತರಿಸ್ತಾ ಇದೆ ಅದು. ಅದರಿಂದ ಏನು ಮಾಡ್ತೀನಿ, ಆ ಮನೇಲಿ ಎಷ್ಟು ಬೈದ್ರೂ, ಯಾಕಂದರೆ ಅಪ್ಪ ಅಮ್ಮಂದು ಇದೆ ಆಸ್ತಿ, ಅದು ಸಾಕು ನನಗೆ.
ನಾನು ಇನ್ವೆಸ್ಟ್ ಮಾಡೋದು ಸೈಟ್ ತೊಗೊಳೋದನ್ನ ಬಿಟ್ಬಿಟ್ಟೆ. ಇವಾಗ ನಾಯೇ ನನಗೆ ನಿಯತ್ತಿಂದೆ ಅಂದ್ಬಿಟ್ಟು ನಾನು ಎಷ್ಟೇ ದುಡಿದ್ರು ಇನ್ನೊಂದು ನಾಯಿ ತೊಗೊಳ್ತೀನಿ, ಅದರಲ್ಲಿ ದುಡ್ದಿದ್ರಲ್ಲಿ ಇನ್ನೊಂದು ನಾಯಿ ತೊಗೊಳ್ತೀನಿ, ಅದರಲ್ಲಿ ದುಡ್ದಿದ್ದು ಇನ್ನೊಂದು ನಾಯಿ ತೊಗೊಳ್ತೀನಿ. ಇವಾಗ ನಾಯಿನೇ ನನ್ನ ಆಸ್ತಿ, 125 ನಾಯೇ ನನ್ನ ಆಸ್ತಿ. ಓಕೆ ಸರ್, ಇನ್ನು ಬಹಳ ಇಂಪಾರ್ಟೆಂಟ್ ಆಕ್ಚುಲಿ ಸ್ಕಿನ್ ಕೇರ್ ಬಗ್ಗೆ ಹೇಳೋದಾದ್ರೆ, ಜೊತೆಗೆ ಹೇರ್ಗಳ ಬಗ್ಗೆ ನೀವು ಅಂದ್ರೆ ಆಗ ಹೇಳ್ತಾ ಇದ್ರಿ ನೀವು ಒಂದು ಹೇರ್ ಸ್ಟೈಲ್ ಆಗಿರಬಹುದು ಅಂತ. ಈ ಹಿಂದೆಲ್ಲ ನೋಡಿದಾಗ ಸ್ವಲ್ಪ ಹೇರ್ ಫಾಲ್ ಅಥವಾ ಕಮ್ಮಿ ಇತ್ತೋ ನಮಗೆ ಗೊತ್ತಿಲ್ಲ, ಬಟ್ ಇವಾಗ ನೋಡೋದಕ್ಕೆ ಡಿಫ್ರೆಂಟ್ ಆಗಿ ಕಾಣಿಸ್ತಿದ್ದೀರಾ, ಏನು ಅಂತ ಹೇಳಿ? ಇಲ್ಲ, ಒಂದು ನಾನು ಚೆನ್ನಾಗಿ ತಿಂತೀನಿ, ಆಮೇಲೆ ಯೋಚನೆ ಇಲ್ಲ, ಚೆನ್ನಾಗಿ ನಿದ್ದೆ ಮಾಡ್ತೀನಿ, ಆಮೇಲೆ ಚೆನ್ನಾಗಿ ನೀರು ಕುಡಿತೀನಿ, ಅದರಿಂದ ಆಮೇಲೆ ಅಪ್ಪ ಅಮ್ಮಂದು ಬ್ಲಡ್ ಲೈನ್, ಯಾಕಂದ್ರೆ ನಮ್ಮ ಅಮ್ಮನಿಗೆ ಒಂದು ರಿಂಕಲ್ಲೂ ಇಲ್ಲ, ಅಂದರೆ ಅಷ್ಟು ಚೆನ್ನಾಗಿದ್ದಾರೆ. ಇವಾಗಲೂ ಒಳ್ಳೆ ಚಿಕ್ಕವರು ಅಂತಾರೆ, ನಮ್ಮ ಅಮ್ಮಂಗೆ 2 ಡೈ ಹಾಕ್ಬಿಟ್ರಂತೂ ಚಿಕ್ಕವರು ಅಂತಾರೆ. ಆ ಥರ ಒಂದು ರಿಂಕಲ್ಲೂ ಇಲ್ಲ, ಅಂದರೆ ಬೈ ಬರ್ತು ಅಪ್ಪ ಅಮ್ಮನಿಂದನೂ ಸ್ವಲ್ಪ ಬಂದಿದೆ. ಅದು ಬಿಟ್ಟು ಇವಾಗ ಸ್ವಲ್ಪ ಮೇಂಟೈನ್ ಮಾಡಬೇಕಲ್ಲ, ಅದಕ್ಕೆ ಫೆದರ್ ಟಚ್ ಅಂತ ಅಂಜಲಿ ಮೇಡಮ್ ಅಂತ ಜಯನಗರಲ್ಲಿ, ಅಲ್ಲಿ ಹೈಡ್ರೋಫೇಶಿಯಲ್ ಮಾಡಿಸ್ತೀನಿ, ಆಮೇಲೆ ಹೇರ್ದು ಟ್ರೀಟ್ಮೆಂಟ್ ಮಾಡಿಸ್ತೀನಿ. ಅದೇನಂದರೆ ಅದೇ ಒಂದೇನೋ ಬ್ಲಡ್ ಥರ ಏನೋ ಮಾಡ್ತಾರೆ, ಆದರೆ ಎಲ್ಲ ಫುಲ್ ಬಂದ್ಬಿಟ್ಟಿದೆ. ಯಾಕಂದರೆ ನಾನು ಬಿಗ್ ಬಾಸ್ ಮುಂಚೆನೂ ಸ್ವಲ್ಪ ಉದ್ರೋಗಿತ್ತು, ವಾಪಸ್ ಅವರಿಂದನೇ ಬಂದಿತ್ತು. ತಿರ್ಗಾ ಬಿಗ್ ಬಾಸಿಂದ ಬರ್ತಿದ್ದಂಗೆ 3 ಸಿಟ್ಟಿಂಗ್ ಆಯಿತು, 3 ಸಿಟ್ಟಿಂಗ್ಗೆ ಇಷ್ಟು ಕೂದಲು ಬಂದಿದೆ. ಆಮೇಲೆ ಸ್ಕಿನ್ಗಂತೂ ನಾನು ಯಾವ ಮೇಕಪ್ಪು ಮಾಡಲ್ಲ, ಬರೀ ಹೈಡ್ರೋಫೇಶಿಯಲ್ ಗ್ಲೋಗೋಸ್ಕರ ಮಾಡಿಸ್ಕೊಂಡಿದ್ದೀನಿ ಅಷ್ಟೇ. ಅದು ಒಂದು ಮಂತ್ಗೊಂದ್ಸಲಿ ಮಾಡಿಸ್ಕೊಳ್ತೀನಿ. ಓಕೆ, ಸೊ ಇವಾಗ ಡೈರೆಕ್ಟ್ ಆಗಿ ನಿಮ್ಮ ಬಿಗ್ ಬಾಸ್ ಜರ್ನಿಗೆ ಬರೋದಾದ್ರೆ, ಬಿಗ್ ಬಾಸ್ ಇಂದ ನಿಮಗೆ ಆಫರ್ ಬಂದಿತ್ತಾ ಅಥವಾ ನೀವೇ ಅಪ್ರೋಚ್ ಮಾಡಿದ್ರಾ? ಇಲ್ಲ, ಆ ಥರ ಆಪ್ಷನ್ಸೇ ಇಲ್ಲ ಮೇಡಮ್. ಎಲ್ಲರೂ ಜನ ತಪ್ಪು ತಿಳ್ಕೊಂಡಿದ್ದಾರೆ. ಅಂದರೆ ನಾವು ಆಡಿಷನ್ ಇರುತ್ತೆ, ಆಮೇಲೆ ನಾವು ಅಪ್ರೋಚ್ ಮಾಡಬೇಕು, ನಾವು ಕೇಳ್ಕೋಬೇಕು, ಆ ಥರ ಎಲ್ಲ ಇರುತ್ತೆ. ಅದೆಲ್ಲ ಸುಳ್ಳು. ಇದು ಏನಂದರೆ, ಈಗ ನಂದು ನೋಡಿ ಎಷ್ಟು ಒಳ್ಳೇದು ಬಂದಿತ್ತು. ನಂದು ಎಷ್ಟು ಒಳ್ಳೇದು ಬಂದಾಗ ನಾನು 8 ವರ್ಷದಿಂದ ಕಾಯ್ತಾ ಇದ್ದೆ. ಎಲ್ಲ ಫ್ರೆಂಡ್ಸ್ ಹೇಳೋರು, ಸುದೀಪ್ ಸರ್ಮಲ್ ನಿನ್ನ ಬಗ್ಗೆ ಮಾತಾಡ್ತಾ ಇದ್ರು, 2 ಅವರ್ ಮಾತಾಡಿದ್ರು, ಈ ಸಲ ಗ್ಯಾರಂಟಿ ಹೋಗ್ತೀಯ ನೋಡು, ಹಂಗೆ ಹಿಂಗೆ ಅಂತೆಲ್ಲ ಹೇಳೋರು. ನಾನು ಅವಾಗ ಆಸೆ ತೊಗೊಳ್ತಾ ಇದ್ದೆ, ಈ ಸಲ ಕರೀತಾರೆ ಅಂತ. ಆದರೆ ನನಗೆ ಹೆಂಗೆ ಅದು ಅಪ್ರೋಚ್ ಆಗುತ್ತೆ ಅನ್ನೋದೇ ಗೊತ್ತಿರಲಿಲ್ಲ. ಆಡಿಷನ್ ಇರುತ್ತಾ, ಇಲ್ಲ ಇನ್ಫ್ಲೂಯೆನ್ಸ್ ಮಾಡಬೇಕಾ, ಇಲ್ಲ ಲಂಚ ಕೊಡಬೇಕಾ, ಆ ಥರ ಏನೇನೋ ಮೈಂಡಲ್ಲಿ ಎಲ್ಲರೂ ಜನ ಥಿಂಕ್ ಮಾಡೋ ಥರನೇ ಇತ್ತು. ಆದರೆ ಅದು ನನಗೆ ಗೊತ್ತಾಗಿದ್ದು ಯಾವಾಗ ಅಂದರೆ, ನನಗೆ ಇಡಿ ರೈಡ್ ಆಗುತ್ತೆ. ಇಡಿ ರೈಡ್ ಆಗಿ 10-15 ದಿವಸಕ್ಕೆ ಮೆಸೇಜ್ ಬಂದಿರುತ್ತೆ. ನನಗೆ ಮೆಸೇಜ್ ಬಂದಿರುತ್ತೆ ಕಲರ್ಸ್ ಕನ್ನಡದಿಂದ. ಆ ಮೆಸೇಜ್ನ ನಾನು ನೋಡಿರಲ್ಲ, ಯಾಕಂದ್ರೆ ನಂಗೆ ಇಂಗ್ಲೀಷ್ ಬರಲ್ಲ ಅಂತ ಯಾರ ಮೆಸೇಜು ನೋಡಲ್ಲ, ಯಾರಿಗೂ ರಿಪ್ಲೈಯೂ ಮಾಡಲ್ಲ ನಾನು. ಯಾಕಂದ್ರೆ ನಂದು ಇದರಲ್ಲಿ ಜಿಮೇಲಲ್ಲೆಲ್ಲ 95,000 ಮೆಸೇಜ್ ನೋಡಿಲ್ಲ. ಅಂದರೆ 95,000 ಮೆಸೇಜ್ ಅಂದರೆ ಅರ್ಥ ಮಾಡ್ಕೊಳ್ಳಿ, ಯಾವುದಕ್ಕೂ ರಿಪ್ಲೈ ಮಾಡಲ್ಲ, ನೋಡೋದು ಇಲ್ಲ. ಅದೇನಾಯಿತು, 20 ದಿವಸ ಆಗೋಯ್ತು. ಅಂದರೆ ಕಲರ್ಸಿಂದ ಮೆಸೇಜ್ ಬಂದಿದೆ, ನಾನು ನೋಡಿಲ್ಲ. 20 ದಿವಸ ಆದಮೇಲೆ ವಿಷ್ಣು ಸರ್ ಅಂತ ಕಾಲ್ ಬರುತ್ತೆ. ಏನ್ರಿ ಒಂದು ರಿಪ್ಲೈ ಮಾಡಬೇಕು ಅಂತ ಇದಿಲ್ವಾ ಅಂದರು. ಇದ್ಯಾರಪ್ಪ ನನಗೆ ಹಿಂಗೆ ಮಾತಾಡಿಸ್ತಾವ್ರೆ ಅಂತ ಅಂದ್ಕೊಂಡೆ. ಆಮೇಲೆ ಇಟ್ಕೊಂಡು ಈ ಥರ ಕಲರ್ಸಿಂದ ಹಿಂಗೆ ಇದಾಗಿದ್ದೀರಾ, ನೀವು ಇಂಟರ್ವ್ಯೂಗೆ ಬರಬೇಕಾಗತ್ತೆ, ಇವತ್ತು ಫ್ರೀ ಇದ್ದೀರಾ ಅಂತ ಕೇಳಿದ್ರು. ನಾನು ಯಾರೋ ರೇಗಿಸ್ತಾ ಇದ್ದಾರೆ, ತಮಾಷೆ ಮಾಡ್ತಾ ಇದ್ದಾರೆ ಹಂಗೆ ಅಂದ್ಕೊಂಡೆ. ಅಂದರೆ ಸುಮ್ಮನೆ ಚೋಕ್ ಕೊಡ್ತಾರಲ್ಲ ಫ್ರೆಂಡ್ಸು, ಆ ಥರ. ಯಾಕೆ ಹೊಸ ನಂಬರ್ ಇತ್ತಲ್ಲ ಅದಕ್ಕೆ. ಆಮೇಲೆ ಇನ್ನೊಬ್ರಿಗೆ ಕೊಟ್ಟರು ಅವ್ರ ಫೋನು. ಅವ್ರದ್ದು ಗತ್ತು ಅನ್ನಿಸ್ತು, ಅಂದರೆ ಇದು ಯಾರೋ ರಿಯಲ್ ಅಂತ ಅನ್ನಿಸ್ತು. ಅವ್ರು ಹೇಳಿದಾಗ ಆಯಿತು ಸರ್ ಎಷ್ಟೊತ್ತಿಗೆ ಬರಬೇಕು ಅಂತ ಕೇಳಿದೆ. ಆಮೇಲೆ 5 ಗಂಟೆಗೆ ಬನ್ನಿ ಅಂತ ಹೇಳಿದ್ರು. ನಾನು 4:45ಗೆ ಹೊರಟೋದೆ, ಯಾಕಂದ್ರೆ ನಾನು ಯಾವತ್ತೂ ಸ್ವಲ್ಪ ಮುಂಚೆನೇ ಇರೋನು. ಹೋದ್ಮೇಲೆ ಇಲ್ಲೆಲ್ಲ ಆಫೀಸಿಗೆ ಬರಬೇಡಿ, ಇಲ್ಲಿ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ, ನೀವು ಎದುರುಗಡೆ ಬನ್ನಿ ಅಂತ ಒಂದು ಹೋಟ್ಲಿಗೆ ಕರೀತಾರೆ. ಅಲ್ಲಿ ಹೋಟ್ಲಿಗೆ ಹೋಗ್ತೀನಿ. ಹೋಟ್ಲಿಗೆ ಹೋಗೋದಾಗ ಎಲ್ಲ ಕ್ವಶನ್ ಕೇಳ್ತಾರೆ, ನಿಮ್ಮ ಬಗ್ಗೆ ಹೇಳಿ ಅಂತ. ನಾನು ಬರೀ ಅಚೀವ್ ಮಾಡಿರೋದನ್ನೇ ಹೇಳ್ತಾ ಇರ್ತೀನಿ, ನಾನು ಏನು ಅನ್ನೋದೇ ಹೇಳ್ತಾ ಇರ್ತೀನಿ. ಅದನ್ನು ಬೇಡ ಸರ್, ಅದು ಬಿಟ್ಬಿಡಿ, ನೀವ್ಯಾರು ಅಂತ ಹೇಳಿ ಅಂದರು. ಅಂದರೆ ಅವ್ರಿಗೆ ನಮ್ಮ ರೌದ್ರಾವತಾರ ಬೇಕು, ಸೆಂಟಿಮೆಂಟ್ ಬೇಕು, ಪ್ರೀತಿ ಬೇಕು, ಈ ಬಗ್ಗೆ ಅವ್ರು ಕೇಳ್ತಾ ಇರೋದು. ನನಗೆ ಅದು ಗೊತ್ತಿಲ್ಲದೆ ನಾನು ಬರೀ ಅಚೀವ್, ಈ ಅವಾರ್ಡ್ ಬಂದಿದೆ, ಅವಾರ್ಡ್ ಬಂದಿದೆ, ಈ ಅವಾರ್ಡ್ ಬಂದಿದೆ, ನಾನು ಹಿಂಗೆ ಪ್ರೆಸಿಡೆಂಟು, ಅದು ಇದು ಎಲ್ಲ ಹೇಳ್ತಾ ಇದ್ದೀನಿ. ಅದನ್ನು ಫುಲ್ಲು ಕೇಳಿಸ್ಕೊಂಡ್ರು, ಪೇಷನ್ಸಿಂದ ಕೇಳಿಸ್ಕೊಂಡ್ರು. ಆಯ್ತು, ಅದು ಸೈಡಿಗೆ. ಅದು ಆಗ್ತಿದ್ದಂಗೆ ನನ್ನ ಬಗ್ಗೆ ಕೇಳಿದ್ರು. ನಾನು ಹೇಳಿದೆ, ನಾನು ಹಿಂಗೆ ಮಾಡಿದ್ದೀನಿ ಅಂತ ತಕ್ಷಣ ಹಂಗೆ ಸೆಲೆಕ್ಟ್ ಅಂದ್ಬಿಟ್ರು. ಅಂದರೆ ನಂತರ ವರ್ಲ್ಡಲ್ಲಿ 1% ಮಾಡೋಕ್ಕಾಗಲ್ಲ. ಸೊ ಬಿಗ್ ಬಾಸ್ ಅಲ್ಲಿ ನಿಮಗೆ ಫೇಕ್ ಅಂತ ಅನಿಸಿದ್ದು ಯಾರು ಅಂತ ಹೇಳಿ? ಫೇಕ್ ಅಂದರೆ ಗಿಲ್ಲಿನೇ ಫೇಕು. ಆದರೆ ಜನ ಆಮೇಲೆ ಅವ್ರೂ ಅವನು ಕಾಮಿಡಿ ಮಾತ್ರ ತೋರಿಸ್ತಾ ಇದ್ದಾರೆ. 100ಅಲ್ಲಿ 5% ಕಾಮಿಡಿ ಇದ್ದರೆ 95% ಇರಿಟೇಷನ್ನು, ಕೆಟ್ಟ ಬುದ್ಧಿ, ಕಂಡಮ್ ಮಾಡೋದು, ತುಳಿಯೋದು, ಎಲ್ಲರನ್ನೂ ಹೆಂಗಂದ್ರೆ ಮೂಡ್ ಆಫ್ ಮಾಡಿ ಅವ್ರನ್ನ ಮಾತಾಡದೇ ಇರಂಗೆ ಮಾಡೋದು. ನಾವೇನಾರ ಮಾತಾಡಿದ್ರೆ ತಾನೇ ನಾವು ಹೈಲೈಟ್ ಆಗ್ತೀವಿ ಅಂದ್ಬಿಟ್ಟು ನಮ್ಮನ್ನ ಮಾತಾಡೋಕ್ಕೆ ಬಿಡಲ್ಲ. ನೀವು ಮಾತಾಡಕ್ಕೆ ಹೋದ್ರೆ
ಅಂದ್ಬಿಟ್ರೆ ನಿಮ್ಗೆ ಏನಾಗುತ್ತೆ, ಮೂಡ್ ಆಫ್ ಆಗುತ್ತೆ. ನೀವು ಮುಂದಕ್ಕೆ ಕಂಟಿನ್ಯೂ ಮಾಡಲ್ಲ. ನೀವು ಮಾತಾಡಕ್ಕೆ ಬಿಡದೇ ಇದ್ದಾಗ ನಾವು ಆಚೆ ಹೊಟ್ಟೋಗ್ತೀವಿ. ಅಂದ್ರೆ ನೋಡಿದವ್ರಿಗೆ ಡಲ್ ಕಾಣುತ್ತೆ, ಹೊಟ್ಟೋಗ್ತೀವಿ. ಆ ಥರ ಒಬ್ಬೊಬ್ರು ಯಾರ್ಯಾರ ಮನೇಲಿ ಡಲ್ ಆಗ್ತಾ ಇದಾರೆ ಎಲ್ಲಾರ್ಗು ಗಿಲ್ಲಿನೇ ಕಾರಣ. ಆದ್ರೆ ಅವನದು ಮಿಕ್ಕಿದ್ದು ತೋರಿಸ್ತಾ ಇಲ್ಲ. ಅಂದ್ರೆ ಇಷ್ಟು ದಿನ ತೋರಿಸಿರ್ಲಿಲ್ಲ. ನಾನು ಮಾತಾಡಿ ಎಲ್ಲ ಇಂಟರ್ವ್ಯೂ ಹೇಳಿ ಈಗ ಒಂದು ಕೆಟ್ಟ ಬುದ್ಧಿಗಳು ತೋರಿಸ್ತಾ ಇದ್ದಾರೆ ಸ್ವಲ್ಪ. ಯಾಕಂದ್ರೆ ಅವರೆಲ್ಲರೂ ಅದೇ ಹೇಳ್ತಾ ಇದ್ದಾರೆ, ನಾನೊಬ್ಬನೇ ಹೇಳ್ತಾ ಇಲ್ಲ, ಮಿಕ್ದವರು ಅದೇ ಹೇಳ್ತಾ ಇದ್ದಾರೆ. ಗಿಲ್ಲಿನೇ ಇರಿಟೇಷನ್ನು, ಕಾವ್ಯನೂ ಅದೇ ಹೇಳ್ತಾ ಇದ್ದಾಳೆ. ಅಂದ್ರೆ ಆ ಲೆಕ್ಕದ್ದು ಇಷ್ಟು ದಿನ ಯಾರಿಗೂ ಮೀಟರ್ ಇಲ್ಲದೆ ಹೇಳ್ತಾ ಇರಲಿಲ್ಲ. ನಾನು ಹೇಳಕ್ ಸ್ಟಾರ್ಟ್ ಆದ್ಮೇಲೆ ಜಾನ್ವಿ ಮೇಡಮ್ ಅವರು ಸ್ಟಾರ್ಟ್ ಮಾಡಿದ್ದಾರೆ. ಹಂಗೆ ಒಬ್ಬೊಬ್ರಿಗೂ ಧೈರ್ಯ ಬೇಕು. ಯಾಕಂದ್ರೆ ನನಗೆ ಡೇ ಒನ್ ಇಂದನೂ ನಾನು ಇರೋದೇ ಮಾತಾಡೋದು. ನಂಗೆ ಡ್ರಾಮಾ ಗಿಮಾ ಬಕೆಟ್ ಹಿಡಿಯಕ್ಕೆ ನಂಗೆ ಬರಲ್ಲ. ಓಕೆ, ಸೊ ನಿಮ್ಮ ಲೈಫಲ್ಲಿ ನಿಮ್ಮ ಮಗನ ಪಾತ್ರ ಎಷ್ಟು ಇಂಪಾರ್ಟೆಂಟ್ ನಿಮಗೆ, ಜೊತೆಗೆ ಒಬ್ಬ ಸ್ಟಾರ್ ಹೀರೋ ಮಾಡಬೇಕು ಅಂತ ಹೇಳಿ ನೀವು ಒಂದು ರೀತಿ ಕನಸನ್ನ ಇಟ್ಕೊಂಡಿದ್ದೀರಾ? ಸೊ ಏನಾದರೂ ಪ್ರಿಪರೇಷನ್ಸ್ಗಳು ಅಥವಾ ಆಕ್ಟಿಂಗ್ ಕ್ಲಾಸಸ್ ಅಂತ ಏನಾದರೂ ಕೊಡಿಸ್ತಾ ಇದ್ದೀರಾ, ಹೇಗೆ? ಮೇಡಮ್, ನಾನು ಹುಟ್ಟಕ್ಕಿಂತ ಮುಂಚೆನೆ ನನ್ನ ಮಗ ಹುಟ್ಟಿದ್ರೆ ಹೀರೋ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಹುಟ್ಟಿದ ಮೇಲೆ ಜಾತಕ ತೋರ್ಸಕ್ ಹೋದಾಗ ಅವ್ರಿಗೆ ರಾಜ್ಕುಮಾರ್ ಅವ್ರಿಗೆ ಏನ್ ನಕ್ಷತ್ರ ಇದೆ ಆ ನಕ್ಷತ್ರ ಇವ್ರಿಗಿದೆ, ಇವನು ಸೂಪರ್ ಸ್ಟಾರ್ ಆಗ್ತಾನೆ ಅಂತ ಹೇಳಿದ್ರು. ನನ್ನ ಮನ್ಸಲ್ಲಿ ಇದ್ದಿದ್ದು ಅಷ್ಟೇ, ಕೈಯಲ್ಲಿ ಒಂದು ನಂಬರ್ ಬರ್ಕೊ ಅಂದ್ರು. ನಾನು 6 ಅಂತ ಬರ್ಕೊಂಡು ಹಿಂಗೆ ಇಟ್ಕೊಂಡಿದ್ದೆ. ನಿಮ್ ಕೈಯಲ್ಲಿರೋ 6 ಅಲ್ವಾ ಅಂದ್ರು. ಅಂದ್ರೆ ಆ ನಂಬರ್ ಅವನು ಡಿಸೆಂಬರ್ 9 ಅಷ್ಟು ಅದೃಷ್ಟ ಅಂತ. ರಜನಿಕಾಂತ್ ಸರ್, ರಾಜ್ಕುಮಾರ್ ಸರ್ ಹೆಂಗೆ ನಂಬರ್ 1 ಅವ್ರು ಅಲ್ಲಿಗೆ ಇಲ್ಲಿಗೆ ಆ ಲೆವೆಲ್ಗೆ ಅವ್ನು ನಂಬರ್ 1 ಆಗ್ತಾನೆ ಅಂತ ಹೇಳಿದ್ರು. ಆದ್ರೂ ಅವ್ರು ಹೇಳ್ದೇ ಇದ್ರು, ಯಾಕಂದ್ರೆ ನಾನು ಜಾತಕ ದೇವ್ರು ದಿಂಡ್ರು ನಂಬದೇ ಇರೋನು, ಆದ್ರೂ ನಂಬರ್ 1 ಹೀರೋ ಮಾಡೇ ಮಾಡ್ತೀನಿ ಅನ್ನೋದು ನನಗೆ ಚಿಕ್ಕವನಿಂದನೂ ಆಸೆ. ಹಂಗೇ ಬೆಳೆಸ್ದೆ ಅವನ್ನ. ಇವಾಗ ಬಂದು ಅವನು ಚೆನ್ನಾಗಿ ಓದ್ತಾ ಇದ್ದಾನೆ, 70% ತಗೊಳ್ತಾ ಇದ್ದಾನೆ. ಈಗ ಫಸ್ಟ್ ಇಯರ್ ಡಿಗ್ರಿ ಓದ್ತಾ ಇದ್ದಾನೆ. ಆಲ್ರೆಡಿ 5 ಪಿಕ್ಚರ್ ಆಫರ್ ಬಂತು ಅವ್ರಿಗೆ, 2 ತೆಲುಗು 3 ಕನ್ನಡ. ಆ ಕಾರಣದಿಂದ ನಾನು ಫೇಲ್ ಆಗ್ಲಿ ಅಂತ ಹೇಳ್ದೆ. ಅಂದ್ರೆ ಅದನ್ನ ಕಾಮಿಡಿ ತರ ಹೇಳ್ದೆ. ಅದನ್ನೆಲ್ಲ ದೊಡ್ಡ ರೀತಿಲಿ ತಗೊಂಡ್ರು. ಅದಕ್ಕೂ ಆನ್ಸರ್ ಮಾಡ್ಬಿಡ್ತೀನಿ. ಅವನಿಗೆ ಈಗ ಇನ್ನೂ 3 ವರ್ಷ ಕಾಯಬೇಕು. ಅಂದರೆ ಓದ್ತಾನೆ ಇದ್ರೆ ಇನ್ನೂ 3 ವರ್ಷ ಕಾಯಬೇಕು. ಅದ್ರ ಬದಲು ಫೇಲ್ ಆದರೆ ಮೂವಿಗೆ ಬಿಟ್ಬಿಡ್ಬೋದಲ್ಲ ಅಂತ. ಯಾಕಂದ್ರೆ ಮೂವಿ ಟ್ರೈನಿಂಗ್ ಮಾಡಿಸ್ಬೇಕು ಅವನಿಗೆ. ಟ್ರೈನಿಂಗ್ ಬಂದು ಅನುಪಮ್ ಖೇರ್ದು ಬಾಂಬೆಲಿ ಮಾಡಿಸ್ತಾ ಇದ್ದೀನಿ. ಅಲ್ಲಿ 6 ತಿಂಗಳು 8 ತಿಂಗಳು ಕೋರ್ಸು. ಅವನೊಬ್ಬನೇ ಬದುಕಲ್ಲ. ಯಾಕಂದ್ರೆ ನಾನು ಇವಾಗಲೂ ಅವ್ನು ಅಷ್ಟು 6.3 ಹೈಟ್ ಇದ್ರೆ ಇಲ್ಲೇ ಮಲಗಿಸ್ಕೊಡೋದು. ನಾನು ಇಲ್ಲದೆ ಬದುಕಲ್ಲ. ಯಾಕಂದ್ರೆ ಕೊರೋನಾ ಬಂದಾಗ ಹಾಸ್ಪಿಟ್ಲಲ್ಲಿ ನಾನು ಡಿಸ್ಚಾರ್ಜ್ ಆಗಿ ಆಚೆ ಬಂದ್ರೂ ಅವನಿಗೋಸ್ಕರ ವಾಪಸ್ ಒಳಗೆ 7 ದಿವಸ ಅವನ್ನ ಬದುಕ್ಸಕ್ಕಿದ್ದೆ. ಯಾಕಂದ್ರೆ ಅವನು ಆಚೆ ಬಂದ್ರು, ಒಂದು ಫುಡ್ ಬಂದ್ರು ಇಲ್ಲಿಗೆ ತಂದ್ಕೊಡ್ಬೇಕು, ಅಲ್ಲೋಗಿ ಎತ್ಕೋಬೇಕು ಅನ್ನೋದು ಇಲ್ಲ, ಬೇಕಾದ್ರೆ ಅವರೇ ತಂದ್ಕೊಡ್ಲಿ ಅಂತ. ಆ ಥರ ಮುದ್ದಾಗಿ ಸಾಕ್ಬಿಟ್ಟಿದ್ದೀನಿ. ಇದರಿಂದ ಈಗ ಬಾಂಬೆಗೂ ನಾನೇ ಹೋಗ್ಬೇಕು. ಅದರಿಂದ ನಂದೆಲ್ಲ ಇಲ್ಲೆಲ್ಲ ಮುಗಿದು ಅವ್ನು ಏನಾರು ಫೇಲ್ ಆದರೆ ಬಾಂಬೆಗೆ ಹೋಗಿ ಅಲ್ಲೇ ಒಂದು ಮನೆ ಮಾಡಿ 6-8 ತಿಂಗಳು ಇದ್ದು ಅವ್ನಿಗೆ ಟ್ರೈನಿಂಗ್ ಮಾಡಿಸಿ ಆಮೇಲೆ ಅವನ್ನ 3 ಮೂವಿ ಕನ್ನಡ, ತೆಲುಗು, ಹಿಂದಿ 3 ಲ್ಯಾಂಗ್ವೇಜ್ ಅಲ್ಲಿ ಹೈ ಎಂಡ್ ಅಲ್ಲಿ ಲಾಂಚ್ ಮಾಡ್ಬೇಕಂತ ನನಗೆ ಬಾಂಬೆಲಿ ಪ್ರೊಡ್ಯೂಸರು ತುದಿಗಾಲಲ್ಲಿ ನಿಂತ್ಕೊಂಡಿದ್ದೆ. ಓಕೆ, ಸೊ ಸರ್ ಕೊನೆಯದಾಗಿ ಹೇಳೋದು ಅಂತ ಹೇಳಿದ್ರೆ ಸಾಕಷ್ಟು ಜನ ಕಮೆಂಟ್ಸ್ಗಳು ಮಾಡ್ತಾರೆ, ಟ್ರೋಲ್ಗಳನ್ನ ಮಾಡ್ತಾರೆ. ಅಂದ್ರೆ ಸತೀಶ್ ಅಂತ ಹೇಳಿದ್ರೆ ಹೇಳೋದೆಲ್ಲ ಸುಳ್ಳು, ಕೇವಲ ಬಿಲ್ಡಪ್ಗೋಸ್ಕರ ಅವರು ಜನರ ಮುಂದೆ ಮಾತಾಡ್ತಾರೆ ಅನ್ನೋ ಒಂದು ಟಾಕ್ಸ್ ಇದೆ. ಸೊ ಅವತ್ತು ಟ್ರೋಲರ್ಸ್ಗಳಿಗೆ ಅಥವಾ ನಿಮ್ಮ ಒಂದು ಒಪಿನಿಯನ್ ಏನು, ನಿಮ್ಮ ರಿಯಾಕ್ಷನ್ ಏನು ಅಂತ? ಇಲ್ಲಿ ನೀವು ಯಾರ್ಯಾರು ಬ್ಯಾಡ್ ಕಮೆಂಟ್ ಮಾಡಿದ್ದಾರೆ ಅವ್ರದ್ದು ಓಪನ್ ಮಾಡಿ ನೋಡಿದ್ರೆ ಅವ್ರದ್ದು ಅಕೌಂಟೇ ಇರಲ್ಲ. ಯಾಕಂದ್ರೆ ಅವ್ರಿಗೆ ಮೀಟ್ರು ಇರಲ್ಲ. ಏನೋ ಪ್ರಾಬ್ಲಮ್ ಆದ್ರೆ, ಈಗ ದರ್ಶನ್ ಸರ್ದಾಯ್ತಲ್ಲ ಆ ಥರ ಆದ್ರೆ ಇದಾಗುತ್ತೆ ಅಂದ್ಬಿಟ್ಟು ಒಂದು ಫೋಟೋಸೇ ಇರಲ್ಲ. ಆಮೇಲೆ ಅದ್ರಲ್ಲಿ ಫಾಲೋವರ್ಸು ಇರಲ್ಲ, ಒಂದು ಏನೂ ಇರಲ್ಲ. ಡಮ್ಮಿ ಅಕೌಂಟ್ ಇಂದ ನನ್ಗೆ ಆಗದೆ ಇರೋರು, ಅಂದ್ರೆ ಈಗ ಡಾಗ್ ಬ್ರೀಡರ್ಸ್ ಅಲ್ಲಿ ಸ್ವಲ್ಪ ಜನ ಆಗಲ್ಲ, ಅವ್ರ ಮೇಲೆ JP ನಗರ್ ಸ್ಟೇಷನ್ ಆಲ್ರೆಡಿ ಕೇಸ್ ಹಾಕಿದ್ದೀನಿ, ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅವ್ರ ಜಮಾನ್ದಿಂದ ಅದೇ ಕೆಲಸ ಮಾಡ್ಕೊ ಬರ್ತಾ ಇದ್ದಾರೆ. ಏನಕ್ಕಂದ್ರೆ ನಾನು ಬೆಳೀತಾ ಇದ್ದೀನಿ, ಅವ್ರು ಇನ್ನೂ 500 ರೂಪಾಯಿ ಬ್ರೋಕರ್ ಆಗೇ ಇದ್ದಾರೆ. ಇನ್ನ ಅಂದ್ರೆ ಸ್ಲಮ್ ಬ್ರೀಡರ್ ತರನೇ ಇದ್ದಾರೆ. ಅವರು ಒಂದು 4 ಜನ, ಅದರಲ್ಲಿ ಒಬ್ಬ ಬಿರಿಯಾನಿ ಅಂತ, ಒಬ್ಬ ಡೈಮಂಡ್ ಅಂತ, ಒಬ್ಬ ಗುರು ಅಂತ, ಅದು ಕೋಡಲ್ಲಿ ಹೇಳ್ತಾ ಇದ್ದೀನಿ, ಮಿಕ್ಕಿದ ಹೆಸರು ಬೇರೆ ಇದೆ ಅವ್ರದ್ದು. ಅವ್ರಗಳಿಗೆ ಏನಂದ್ರೆ ನನ್ನ ಹೇಳಿಗೆ ಸಹಿಸಕ್ ಆಗ್ತಿಲ್ಲ. ಅವ್ರು ಇನ್ನೂ ಫುಟ್ಪಾತಲ್ಲೇ ಇದ್ದಾರೆ. ಫುಟ್ಪಾತಲ್ಲಿ ಇರೋಕ್ಕೋಸ್ಕರ ಇವ್ರ ಕೈಯಲ್ಲಿ ಇವ್ರು ಏನ್ ಮಾಡ್ತಾರೆ, ಡೂಪ್ಲಿಕೇಟ್ ಅಕೌಂಟ್ ಮಾಡಿಸಿ ಕೆಟ್ಟದಾಗ ಕಮೆಂಟ್ ಮಾಡಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಗಿಲ್ಲಿಗೆ ಬೈತಾ ಇರೋದ್ರಿಂದ ಅದು ಡೂಪ್ಲಿಕೇಟ್ ಅಕೌಂಟ್ಗಳಿಂದ ಅದಕ್ಕೂ ಕೆಟ್ಟದಾಗ ಮಾತಾಡ್ತಿದ್ದಾರೆ. ನಾನು ಬಂದು ಬರೀ ಕೌಂಟ್ಸ್ ನೋಡೋದು, ಅಂದ್ರೆ ನಾನು ಎಷ್ಟು ಜನಕ್ಕೆ ರೀಚ್ ಆಗಿದ್ದೀನಿ, ಎಷ್ಟು ದದ್ದು ನನ್ನ ಮಕ್ಳಿಗೆ ನಾನು ಗೊತ್ತಾಗ್ತಾ ಇದ್ದೀನಿ, ಆ ಥರ ನಾನು ನೋಡೋನು. ಬೇರೆಯವರಾದ್ರೆ ಕೆಳಗೆ ಕಮೆಂಟ್ ನೋಡಿ ಮೂಡ್ ಆಫ್ ಮಾಡ್ಕೊಂಡು ಹುಚ್ಚಿನ ತರ ಹಾಡ್ತಾರೆ. ನಾನು ಏನೂ ಇಲ್ಲ, ಓನ್ಲಿ ಎಷ್ಟು ಓಡಿದೆ, ಎಷ್ಟು ಜನಕ್ಕೆ ರೀಚ್ ಆಗಿದೆ, ಎಷ್ಟು ಕಮೆಂಟ್ ಇದೆ, ಸೂಪರ್ ಅಂತ ಹಂಗ್ ತಗೊಳ್ಳೋನು, ಪಾಸಿಟಿವ್ ತಗೊಳ್ಳೋನು. ನನಗೆ ಒಂದ್ ದಿವಸಕ್ಕೂ ಬೇಜಾರು ಆಗಿಲ್ಲ, ಸಿಟ್ಟು ಬಂದಿಲ್ಲ. ನಾನು ಮಾತಾಡೋ ರೀತಿಲಿ ನಿಮ್ಗೆ ಗೊತ್ತಾಗ್ತಾರೆ. ಓಕೆ, ಸೊ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀರಾ? ಅಲ್ಲ, ಇನ್ನೂ ಚೆನ್ನಾಗಿ ಬೈರಿ ಅಂತ ಹೇಳ್ತೀನಿ. ಇನ್ನೂ ಚೆನ್ನಾಗಿ ನನ್ನ ಬೆಳೆಸಿ, ಅದರಿಂದ ಪೇಮೆಂಟ್ 3 ಆಗಿದೆ. ಮೊದಲುಗಿಂತ ಇನ್ನೂ ಜಾಸ್ತಿ ಫಂಕ್ಷನ್ ಕರೀತಾ ಇದ್ದಾರೆ.
ದಯವಿಟ್ಟು ಇನ್ನೂ ಕೆಟ್ಟದಾಗ ನಾನು ಇನ್ನೂ ನೋಡಿ ಈಗ ಮಗ ಫೇಲ್ ಆದ ಅಂತ ಮಾಡ್ತೇನೆ, ಅದನ್ನಂತೂ ಹಾಕಿ ಚಚ್ಚಿ ಬಿಸಾಕ್ಬಿಡಿ ಎಂತ ಅಪ್ಪ ಇವನು ಅಂತ, ಇನ್ನೂ ಫೇಮಸ್ ಆಗ್ತೀನಿ. ಹಿಂಗೆ ನನ್ನ ಬೆಳೆಸ್ತಾರ್ರಿ. 2 ಪಿಕ್ಚರ್ ಹೀರೋ ಮಾಡ್ತಾ ಇದ್ದೀನಿ. ಈಗ ಗೋವಾಲ್ 10 ಲಕ್ಷ ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ. ಅದೆಲ್ಲ ನೀವೇ ಕಾರಣ. ಇನ್ನು ಕೆಟ್ಟದಾಗ ದಯವಿಟ್ಟು ಬೈರಿ, ಇನ್ನೂ ಜಾಸ್ತಿ ಶೇರ್ ಮಾಡಿ, ಇನ್ನೂ ವ್ಯೂಸ್ ಜಾಸ್ತಿ ಆಗುತ್ತೆ. ಓಕೆ, ಫೈನಲ್ ಆಗಿ ಸಂತೂರ್ ಡ್ಯಾಡಿ ಅಂತೆಲ್ಲ ಕಮೆಂಟ್ ಮಾಡ್ತಾರಲ್ಲ, ಏನು ಹೇಳ್ತೀರಾ ಸರ್? ಅಲ್ಲ, ಅದು ಏನಕ್ಕಂದ್ರೆ ನಾನು ಯಾವ ಫಂಕ್ಷನ್ಗೆ ಹೋದ್ರೂ ಮಗ ನಾನು ಒಟ್ಟಿಗೆ ಹೋಗ್ತೀವಿ, ಚಿಕ್ಕವನಿಂದನೂ ಒಟ್ಟಿಗೆ ಹೋಗ್ತೀವಿ. ಎಲ್ಲರೂ ಸೋಷಿಯಲ್ ಮೀಡಿಯಲ್ಲಿ ಅವ್ನ ಸ್ವಂತ ಮಗ ಅನ್ನೋದು ಯಾರಿಗೂ ಗೊತ್ತಿರಲ್ಲ, ಅಣ್ಣ ತಮ್ಮ ಅಂತಾನೆ ಅನ್ಕೊಂಡಿರ್ತಾರೆ. ಇಲ್ಲಿಂದ ಅಸ್ಸಾಂವರೆಗೂ ಹೇಳ್ತಾ ಇದ್ದೀನಿ, ಅಲ್ಲಿ ಚಿಂಗ್ ಚಾಂಗ್ ಚೂ ಅಂತಾನೆ ಸೇವ್ ಮಾಡ್ಕೊಂಡಿದ್ದೀನಿ. ಬೇಕಾರೆ ಅವರು ಅಸ್ಸಾಂ ಮಿನಿಸ್ಟ್ರ್ ಮಗಳವರು, ಅವರು ನನ್ನ ತಮ್ಮ ಅಂತ ಅನ್ಕೊಂಡಿದ್ರಂತೆ. ಅದೇ ತರ ಸಂಜನಾ ಗಲ್ರಾಣಿ ಮೇಡಮ್ಮು, ರಾಗಿಣಿ ಮೇಡಮ್ಮು ಎಲ್ಲರೂ ತಮ್ಮ ಅಂತಾನೆ ಅನ್ಕೊಂಡಿದ್ರಂತೆ. ಅಂದ್ರೆ ಆ ಲೆಕ್ಕಕ್ಕೆ ಇಬ್ರು ಬಾಂಧವ್ಯ ಇದೆ, ಫ್ರೆಂಡ್ಶಿಪ್ ಇದೆ, ಇಬ್ರು ಒಂದೇ ಐಟು, ಇಬ್ರು ಒಂದೇ ಬಟ್ಟೆನೇ ಹಾಕೊಳ್ಳೋದು, ನಾವೇನು ಇದಿಲ್ಲ. ಅದರಿಂದ ಎಲ್ಲರೂ ಹಂಗೆ ಅನ್ಕೊಂಡ್ಬಿಟ್ಟಿದ್ರು, ಪ್ರಪಂಚನೂ ಹಂಗೆ ಅನ್ಕೊಂಡಿತ್ತು. ಎಷ್ಟೋ ಜನ ನಮ್ಮ ಅಕ್ಕನ ಮಕ್ಕಳು ಇರ್ಬೋದು, ಇಲ್ಲ ಇವ್ರ ತಮ್ಮ ಇರ್ಬೋದು, ಆಮೇಲೆ ಟ್ವಿನ್ಸ್ ಇರ್ಬೋದು ಅಂತಲೂ ಅನ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಅವನ ಏಜ್ಗೆ ನನ್ನ ಹೋಲಿಸ್ತಾರಲ್ಲ, ನನಗೆ ಅದು ಖುಷಿ ಅನಿಸುತ್ತೆ. ಅದ್ರಲ್ಲಿ ಬಂದು ಬ್ಯಾಂಗ್ಳೂರ್ ಅದೇನೋ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಅವರು ಸಂತೂರ್ ಡ್ಯಾಡಿ ಅಂತ ಫಸ್ಟ್ ಇಟ್ರು. ಅದು ಬಿಗ್ ಬಾಸ್ ಒಳಗೆ ಮಾತಾಡಿದೆ, ಅದು ಹಂಗೆ ವೈರಲ್ ಆಗೋಯ್ತು. ಓಕೆ ಓಕೆ ಸರ್. ಸೊ ಹೊಸ ವರ್ಷದ ದಿನ ಜೊತೆಗೆ 2025ಗೆ ಯಾವ ರೀತಿಯಾಗಿ ಬಾಯ್ ಹೇಳಿ 2026ನ ಯಾವ ರೀತಿ ವೆಲ್ಕಮ್ ಮಾಡ್ಕೊಳ್ಬೇಕು ಅಂತ ಹೇಳಿ ನೀವೇ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಬಿಡುವಿಲ್ಲದ ಸಮಯದಲ್ಲಿ ನಮ್ಮ ಸ್ಟುಡಿಯೋಗೆ ಬಂದು ಜಾಯ್ನ್ ಆಗಿ ನಮ್ಮ ವೀಕ್ಷಕರಿಗಾಗಿ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್. ಎಸ್, ನೋಡಿದ್ರು ವೀಕ್ಷಕರೇ, ನಮ್ಮ ಇವತ್ತಿನ ಹೊಸ ವರ್ಷದ ಮೊದಲನೆಯ ದಿನದಂದು ಸತೀಶ್ ಕಾಡಬಾಮ್ಸ್ ಅವರು ಅವರ ಒಂದು ಜರ್ನಿಯನ್ನ, ಜೊತೆಗೆ ಅವರ ಒಂದು ಬಿಸ್ನೆಸ್ ಜರ್ನಿ ಆಗಿರ್ಬೋದು, ಹಾಗೆ ಬಿಗ್ ಬಾಸ್ ಅಲ್ಲಿ ಕಳೆದಿರುವಂತಹ ಆ ದಿನದ ಕುರಿತಂತೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.